ಹಲೋ ಹಾಯ್ ನಮಸ್ಕಾರ. ವೆಲ್ಕಮ್ ಟು KPSC ಬಾಬಾ. ಡೇ 9 ದಿನ 9ರ ಪ್ರಶ್ನೋತ್ತರಗಳ ಚರ್ಚೆಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸೊ ಲಾಸ್ಟ್ ಕ್ಲಾಸಲ್ಲಿ ಏನು ನೋಡಿದ್ವಿ, ಡೇ 8ಅಲ್ಲಿ ಏನು ನೋಡಿದ್ವಿ, PSI essay ಯಾವ ಥರ ಬರೀಬೇಕು, ಮತ್ತು ಒಂದು ಟಾಪಿಕ್ಕನ್ನು ರಾಜಕೀಯದಲ್ಲಿ ಮಹಿಳೆಯರಿಗೆ ಯಾವ ರೀತಿಯ ಪ್ರಾತಿನಿಧ್ಯ ಕೊಡಬೇಕು, ಅಂದರೆ ಪೊಲಿಟಿಕಲ್ ರಿಪ್ರೆಸೆಂಟೇಷನ್ ಆಫ್ ವುಮೆನ್, ವೈ ಇಟ್ ಈಸ್ ನೆಸಸರಿ ಅಂತ ಆ ಒಂದು ವಿಷಯದ ಮೇಲೆ ಒಂದು ಎಸ್ಸೆಯನ್ನು ನಾವು ಡಿಸ್ಕಸ್ ಮಾಡಿದ್ವಿ ಸ್ನೇಹಿತರೆ. ಈ ಒಂದು ಕ್ಲಾಸಲ್ಲಿ ಮುಂದುವರೆದು ಇನ್ನೊಂದಿಷ್ಟು 20 GK ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡೋಣ. ಡೇ 9 ಕಮ್. ಮಿಷನ್ ಸಹಭಾಗಿತ. ಮೊದಲೇ ಪ್ರಶ್ನೆ ಏನಿದೆ, ಮಿಷನ್ ಸಹಭಾಗಿತ ಉಪಕ್ರಮವು, ಮಿಷನ್ ಸಹಭಾಗಿತ ಏನು ಒಂದು ಪ್ರೋಗ್ರಾಮ್ ಏನು ಭಾರತದಲ್ಲಿ ಯಾವ ಒಂದು ನಿರ್ದಿಷ್ಟ ನೈಸರ್ಗಿಕ ಸಂಪನ್ಮೂಲದ ರಕ್ಷಣೆ ಮತ್ತು ವಿವೇಕಯುತ ಬಳಕೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಯಾವ ಒಂದು ನ್ಯಾಚುರಲ್ ರಿಸೋರ್ಸ್ನ ಕನ್ಸರ್ವೇಷನ್ ಮಾಡೋಕ್ಕೆ ಈ ಒಂದು ಮಿಷನನ್ನು ತೆಗೆದುಕೊಂಡು ಬಂದಿದ್ದಾರೆ ಕೇಂದ್ರ ಸರ್ಕಾರ ಅನ್ನೋದು. ಯಾವುದು? ಕರಾವಳಿ ಪರಿಸರ ಅಂದರೆ ಕೋಸ್ಟಲ್ ಎನ್ವಿರಾನ್ಮೆಂಟ್ ಆ್ಯಂಡ್ ಮ್ಯಾಂಗ್ರೋವ್ಸ್ನ ರಕ್ಷಣೆ ಮಾಡೋಕ್ಕೋಸ್ಕರ ರಾಷ್ಟ್ರೀಯ ಉದ್ಯಾನವನಗಳು, ನ್ಯಾಷನಲ್ ಪಾರ್ಕ್ಸ್ ಆ್ಯಂಡ್ ವೈಲ್ಡ್ ಲೈಫ್ ಸೆಂಚುರಿ ಅಂದರೆ ವನ್ಯಜೀವಿ ಅಭಯಾರಣ್ಯಗಳನ್ನು ರಕ್ಷಣೆ ಮಾಡೋಕ್ಕೋಸ್ಕರ, ಜೌಗು ಪ್ರದೇಶಗಳು ಅಂತಂದರೆ ವೆಟ್ಲ್ಯಾಂಡ್ಸನ್ನು ರಕ್ಷಣೆ ಮಾಡೋಕ್ಕೋಸ್ಕರನಾ, ಅಥವಾ ಹಿಮಾಲಯನ್ ರಿವರ್ಸ್, ಹಿಮಾಲಯನ್ ನದಿಗಳು ಮತ್ತು ಸಿಹಿ ನೀರಿನ ಮೂಲಗಳು, ಓಕೆ, ಅಂದರೆ ಏನು ಫ್ರೆಶ್ ವಾಟರ್ ಸೋರ್ಸಸ್ಸನ್ನು ರಕ್ಷಣೆ ಮಾಡೋಕ್ಕೋಸ್ಕರ, ಯಾವುದನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಈ ಒಂದು ಮಿಷನ್ ಸಹಭಾಗಿತ್ವವನ್ನು ತೆಗೆದುಕೊಂಡು ಬಂದಿದ್ದಾರೆ ಸ್ನೇಹಿತರೆ. ಯಾವುದು? ವೆಟ್ಲ್ಯಾಂಡ್, ಜೌಗು ಪ್ರದೇಶಗಳನ್ನು ರಕ್ಷಣೆ ಮಾಡೋಕ್ಕೆ ಈ ಒಂದು ಏನು ಮಿಷನ್ ಸಹಭಾಗಿತ್ವವನ್ನು ತೆಗೆದುಕೊಂಡು ಬಂದಿದ್ದಾರೆ. ನಾನು ಇಲ್ಲಿಗೆ ಈ ಒಂದು ಆನ್ಸರ್ ಮುಗಿಯಲ್ಲ, ಬಟ್ ಇಲ್ಲಿಂದ ನಮ್ಮದು ಸ್ಟಾರ್ಟ್ ಆಗುತ್ತೆ. ಜೌಗು ಪ್ರದೇಶಗಳು ಇದು ಹೈ ಈಲ್ಡಿಂಗ್ ಟಾಪಿಕ್, ಎಲ್ಲ ಪರೀಕ್ಷೆಗಳಲ್ಲೂ ಬರುವಂತಹ ಪ್ರಶ್ನೆ. ಏನು ಪ್ರಶ್ನೆ ಅಂದರೆ ಗೊತ್ತಿದ್ರೆ ಕಮೆಂಟ್ ಹಾಕಿ, ಪಾಸ್ ಆ್ಯಂಡ್ ಕಮೆಂಟ್. ಏನಂದರೆ ವಿಶ್ವ ಜೌಗು ಪ್ರದೇಶ ದಿನ, ವರ್ಲ್ಡ್ ವೆಟ್ಲ್ಯಾಂಡ್ ಡೇ, ವಿಶ್ವ ಜೌಗು ಪ್ರದೇಶ ದಿನ ಯಾವತ್ತು ಸೆಲಿಬ್ರೇಟನ್ನು ಮಾಡ್ತೀವಿ? ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಯಾವತ್ತು? ಗೊತ್ತಿದ್ರೆ ಕಮೆಂಟ್ ಹಾಕಿ. ಇದು ಪ್ರಿವಿಯಸ್ ಇಯರ್ ಕ್ವಶನ್ಸಲ್ಲಿ ಬಂದಿದೆ ಸ್ನೇಹಿತರೆ. KA ಕಂಡಕ್ಟ್ ಮಾಡೋ ಗ್ರೂಪ್ C ಪರೀಕ್ಷೆಗಳಲ್ಲಿ ಇದು ಬಂದಿದೆ. ಯಾವ ವೆಟ್ಲ್ಯಾಂಡ್? ಕೈಂಡ್ಲಿ ಕಮೆಂಟ್. ಐ ವಿಲ್ ಟೆಲ್, ಜಸ್ಟ್ ಪಾಸ್ ಆ್ಯಂಡ್ ಕಮೆಂಟ್. ಇಫ್ ಯು ನೋ ದಿ ಆನ್ಸರ್ ಜಸ್ಟ್ ಕಮೆಂಟ್ ಮಾಡಿ. ಯಾವುದು? ಫೆಬ್ರವರಿ 2, ಫೆಬ್ರವರಿ 2 ನಾವೇನು ಮಾಡ್ತೀವಿ? ವಿಶ್ವ ಜೌಗು ಪ್ರದೇಶ ದಿನ, ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಂತ ಹೇಳಿ ಅದನ್ನು ನಾವು ಸೆಲಿಬ್ರೇಟ್ ಮಾಡ್ತೀವಿ. ಜೌಗು ಪ್ರದೇಶ ಅಂದ ತಕ್ಷಣ ನನಗೆ ಇನ್ನೊಂದು ನೆನಪು ಬರಬೇಕು. ಏನು? ವೆಟ್ಲ್ಯಾಂಡ್ ಕನ್ಸರ್ವೇಷನ್ಗೆ ಒಂದು ಇಂಟರ್ನ್ಯಾಷನಲ್ ಇನಿಷಿಯೇಟಿವ್ ಇದೆ, ಒಂದು ಅಂತಾರಾಷ್ಟ್ರೀಯ ಉಪಕ್ರಮವಿದೆ. ಯಾವುದದು? ರಾಮ್ಸಾರ್ ಕನ್ವೆನ್ಷನ್, ರಾಮ್ಸಾರ್ ಸಮಾವೇಶ ಅಲ್ವಾ? ರಾಮ್ಸಾರ್ ಕನ್ವೆನ್ಷನ್, ರಾಮ್ಸಾರ್ ಸಮಾವೇಶ ಅಲ್ವಾ? ಭಾರತದಲ್ಲಿ ಎಷ್ಟು ರಾಮ್ಸಾರ್ ಸೈಟ್ಗಳಿದ್ದಾವೆ? ಫೆಬ್ರವರಿ 2026 ಹೊತ್ತಿಗೆ ಎಷ್ಟು ರಾಮ್ಸಾರ್ ಸೈಟ್ಗಳಿದ್ದಾವೆ? 98. ಇದನ್ನ ಮೊನ್ನೆ KEA ಕಂಡಕ್ಟ್ ಮಾಡಿದಂತಹ ಗ್ರೂಪ್ C ಪರೀಕ್ಷೆ FDA ಎಕ್ಸಾಮಲ್ಲಿ ಕೇಳಿದ್ರು. 98 ರಾಮ್ಸಾರ್ ಸೈಟ್ಗಳಿದ್ದಾವೆ. ಓಕೆ, ಪ್ಲಸ್ 4 ಎಲ್ಲಿದ್ದಾವೆ? ಕರ್ನಾಟಕದಲ್ಲಿದ್ದಾವೆ. ಯಾವ 4? ಒಂದು, ಫಸ್ಟ್ ರಾಮ್ಸಾರ್ ಸೈಟ್ ಇನ್ ಕರ್ನಾಟಕ ಯಾವುದು? ರಂಗನತಿಟ್ಟು ಪಕ್ಷಿಧಾಮ, ರಂಗನತಿಟ್ಟು ಬರ್ಡ್ ಸೆಂಚುರಿ, ಇಲ್ಲಿ ಮಂಡ್ಯ ಡಿಸ್ಟಿಕ್ ಅಲ್ವಾ? ನೆಕ್ಸ್ಟ್ 3 ಒಮ್ಮೆ ಅನೌನ್ಸ್ ಮಾಡ್ತಾರೆ. ಯಾವುದದು? ಒಂದು ಅಂಕಸಮುದ್ರ ವಿಜಯನಗರ, 2ನೇದು ಅಘನಾಶಿನಿ ಎಸ್ಟುರೀಸ್, ಅಘನಾಶಿನಿ ಹಿನ್ನೀರಿನ ಪ್ರದೇಶ, ಯಾವುದು? ಉತ್ತರ ಕನ್ನಡ ಡಿಸ್ಟಿಕ್. 3ನೇದು ಯಾವುದು? ಗದಗಿಂದು ಲೇಕ್, ಯಾವುದು? ಮಾಗಡಿ ಕೆರೆ, ಮಾಗಡಿ ಲೇಕ್. ದೀಸ್ ಆರ್ 4 ರಾಮ್ಸಾರ್ ಸೈಟ್ಸ್. ಇವು 4 ರಾಮ್ಸಾರ್ ತಾಣಗಳು ಎಲ್ಲಿ? ಕರ್ನಾಟಕದಲ್ಲಿ ಇರುವಂಥವು. ಇವು ನಮಗೆ ಇಂಪಾರ್ಟೆಂಟ್. ನಿಮ್ಮ ಒಂದು ಹೋಮ್ವರ್ಕ್ ಏನಪ್ಪ ಅಂತಂದರೆ, ನಾನೇನು ಮಾಗಡಿ ಲೇಕ್ ಅಂತ ಹೇಳಿದೆ, ಅಂಕಸಮುದ್ರ ಅಂತ ಹೇಳಿದ್ನಲ್ವಾ, ಈ 2 ಏನು ಜೌಗು ಪ್ರದೇಶ, ವೆಟ್ಲ್ಯಾಂಡ್ಸ್ ಇದ್ದಾವೆ, ಏನು ವಾಟರ್ ರಿಸೋರ್ಸಸ್ ಇದ್ದಾವೆ, ದೀಸ್ ಆರ್ ಮ್ಯಾನ್ ಮೇಡ್ ಆರ್ ನ್ಯಾಚುರಲ್? ಚೆಕ್ ಮಾಡಿ. ಇವು ಮಾನವ ನಿರ್ಮಿತನ ಅಥವಾ ನೈಸರ್ಗಿಕವಾಗಿ ರೂಪುಗೊಂಡಿರುವಂತಹ ಕೆರೆಗಳ ಅನ್ನೋದನ್ನು ನೀವು ಚೆಕ್ ಮಾಡಿ. ಇದನ್ನ ಕೇಳಬಹುದು. ನೆಕ್ಸ್ಟ್ ಟಫ್ ಮಾಡಿದ್ರೆ ಏನು ಮಾಡ್ತಾನೆ ಗೊತ್ತಾ? ಅದರ ಸ್ಪೆಸಿಫಿಕೇಶನ್ಸನ್ನು ಕೇಳ್ತಾನೆ. ಎಲ್ಲ ರಾಮ್ಸಾರ್ ಸೈಟ್ನ ಸ್ಪೆಸಿಫಿಕೇಶನ್ ನೋಡ್ಕೋ ಅವಶ್ಯಕತೆ ಇಲ್ಲ. ಯಾವ್ದು ನೋಡ್ಕೋಬೇಕು? ಫಸ್ಟ್ ನಮ್ಮ ಕರ್ನಾಟಕದ ನೋಡ್ಕೋಬೇಕು, ಮತ್ತು ಭಾರತದಲ್ಲಿರುವ ಪ್ರಸಿದ್ಧ ರಾಮ್ಸಾರ್ ಸೈಟ್ಗಳನ್ನ ನೋಡ್ಕೋಬೇಕು. ಪ್ರಸಿದ್ಧ ಅಂದರೆ ಯಾವ ಥರ? ಲಾರ್ಜೆಸ್ಟ್ ರಾಮ್ಸಾರ್ ಸೈಟ್ ಯಾವುದು ಕರ್ನಾಟಕದಲ್ಲಿ ಗೊತ್ತಾ? ಲಾರ್ಜೆಸ್ಟ್ ರಾಮ್ಸಾರ್ ಸೈಟ್, ಇಂಡಿಯಾದಲ್ಲಿ, ಭಾರತದಲ್ಲಿ ಅತಿ ದೊಡ್ಡ ರಾಮ್ಸಾರ್ ತಾಣ ಯಾವುದು? ಲಾರ್ಜೆಸ್ಟ್ ಯಾವುದು?
ಎಲ್ಲಿದೆ? ವೆಸ್ಟ್ ಬೆಂಗಾಲ್ ಅಲ್ಲದೆ, ಹಿಂಟ್ ಕೊಡ್ತಾ ಇದ್ದೀನಿ, ಗೊತ್ತಿದ್ರೆ ಪಾಸ್ ಅಂಡ್ ಕಮೆಂಟ್ ಮಾಡಿ ಸ್ನೇಹಿತರೆ. ಎಲ್ಲಿದೆ? ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿ ಇದೆ ಲಾರ್ಜೆಸ್ಟ್. ಯಾವುದು? ಸುಂದರ್ಬನ್ ವೆಟ್ಲ್ಯಾಂಡ್. ಯಾವುದು? ಸುಂದರ್ಬನ್ ವೆಟ್ಲ್ಯಾಂಡ್. ಓಕೆ, ಸುಂದರ್ಬನ್ ವೆಟ್ಲ್ಯಾಂಡ್ ಎಲ್ಲಿದೆ? ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲಲ್ಲಿ ಇದೆ. ಅದು ಅತಿ ದೊಡ್ಡ ರಾಮ್ಸಾರ್ ತಾಣ, ಲಾರ್ಜೆಸ್ಟ್ ರಾಮ್ಸಾರ್ ಸೈಟ್. ಸ್ಮಾಲೆಸ್ಟ್ ರಾಮ್ಸಾರ್ ಸೈಟ್ ಯಾವುದು? ಓದಬೇಕಾದ್ರೆ ಇದೇ ಥರ ಓದಬೇಕು. ಜಸ್ಟ್ ನಾನು ಒಂದು ಆನ್ಸರ್ ನನಗೆ ಗೊತ್ತಾಯಿತು, ಇದು ರೈಟ್, ನಾನು ಖುಷಿ ಪಟ್ಟೆ, ಆನ್ಸರ್ ಕರೆಕ್ಟ್ ಹಾಕಿದೆ ಅಂತಂದರೆ ಆಗಲ್ಲ. ಇದರ ಸುತ್ತಲೂ ಇಷ್ಟು ವಿಷಯಗಳಿದ್ದಾವೆ ಸ್ನೇಹಿತರೆ. ಇಷ್ಟು ವಿಷಯಗಳನ್ನು ಓದಿದರೆ ಏನೇ ಪ್ರಶ್ನೆ ಕೇಳಿ ನೀವು ಅದನ್ನು ಹಾಕ್ತೀರಾ. ಇವನ್ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ನೀವು ಮಾಡಬೇಕಾದ್ರೂ ಸಹಿತ ಇದೇ ರೀತಿಯಾದ ಅನಾಲಿಸಿಸ್ಸು ನೀವು ಮಾಡಬೇಕು. ಅಂದರೆ ಇನ್ನೊಂದು ಪ್ರಶ್ನೆಗಳು ಅದರಿಂದನೇ ಬರುತ್ತೆ. ಅದ್ರ ಸುತ್ತಲೂ ಪ್ರಶ್ನೆ ಬರುತ್ತಂತೀವಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸು. ಅಂದರೆ ಇದ್ರ ಸುತ್ತಲೂ ಏನು? ಜೋಗು ಪ್ರದೇಶ ಅಂದರೆ ಏನು? ರಾಮ್ಸಾರ್ ಸೈಟ್ ಭಾರತದಲ್ಲಿ ಯಾವ್ದು ದೊಡ್ಡದು, ಯಾವ್ದು ಚಿಕ್ಕದು, ಮೊದಲು ಯಾವುದು, ಕರ್ನಾಟಕದಲ್ಲಿ ಯಾವುದು, ಆಸ್ ಆಫ್ ನಾವು ಎಷ್ಟು ರಾಮ್ಸಾರ್ ಸೈಟ್ ಇದ್ದಾವೆ, ಎಲ್ಲವನ್ನು ನೀವು ತಿಳ್ಕೋಬೇಕು. ಅಲ್ಲಿಂದನೇ ಬರುತ್ತೆ ಪ್ರಶ್ನೆ. ಓಕೆ, ಇದೇ ರೀತಿ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಮಾಡಿ, ಖಂಡಿತ ನಿಮಗೆ ಸಹಾಯ ಆಗುತ್ತೆ. ಇದು ಲಾರ್ಜೆಸ್ಟ್ ಹೇಳಿದೆ ಸುಂದರ್ಬನ್. ಸ್ಮಾಲೆಸ್ಟ್ ಯಾವುದು ಸ್ನೇಹಿತರೆ ಗೊತ್ತಾ? ಸ್ಮಾಲೆಸ್ಟ್ ರಾಮ್ಸಾರ್ ಸೈಟ್ ಯಾವುದು? ಚಿಕ್ಕ ರಾಮ್ಸಾರ್ ತಾಣ ಯಾವುದು? ರೇಣುಕಾ ವೆಟ್ಲ್ಯಾಂಡ್. ಯಾವುದು? ರೇಣುಕಾ ವೆಟ್ಲ್ಯಾಂಡ್. ರೇಣುಕಾ ಜೋಗು ಪ್ರದೇಶ, ರೇಣುಕಾ ವೆಟ್ಲ್ಯಾಂಡ್. ಗೊತ್ತಿದ್ರೆ ಕಮೆಂಟ್ ಹಾಕಿ, ರೇಣುಕಾ ವೆಟ್ಲ್ಯಾಂಡ್ ಎಲ್ಲಿದೆ ಅಂತ. ಎಲ್ಲಿದೆ ರೇಣುಕಾ ವೆಟ್ಲ್ಯಾಂಡ್? ಹಿಮಾಚಲ್ ಪ್ರದೇಶ್. ಅದು ಹಿಮಾಚಲ್ ಪ್ರದೇಶ್. ದೊಡ್ಡದು ನೋಡಿದ್ವಿ, ಚಿಕ್ಕದು ನೋಡಿದ್ವಿ, ನಾವು ಮೇನ್ ಇನ್ನೊಂದು ನೋಡಬೇಕು. ಯಾವುದು? ಫಸ್ಟ್ ರಾಮ್ಸಾರ್ ತಾಣ ಯಾವುದು? ಭಾರತದಲ್ಲಿ ಮೊದಲ ರಾಮ್ಸಾರ್ ಸೈಟ್ ಯಾವುದು? ಗೊತ್ತಿದ್ರೆ ಕಮೆಂಟ್ ಹಾಕಿ. ಮೊದಲ ರಾಮ್ಸಾರ್ ಸೈಟ್ ನೋಡಿ, ಎಷ್ಟು ವಿಷಯಗಳನ್ನ ಒಂದೇ ಪ್ರಶ್ನೆಯಲ್ಲಿ ಕಲಿತಾ ಇದೆ. ಎಲ್ಲ ಪ್ರಶ್ನೆಗಳು ಈ ಥರದ ಅನಲೈಸಿಸ್ ಅವಶ್ಯಕತೆ ಇರಲ್ಲ. ಒಂದಿಷ್ಟು ಜಸ್ಟ್ ಫ್ಯಾಕ್ಚುಯಲ್ ಇರುತ್ತೆ, ಕರೆಂಟ್ ಅಫೇರ್ಸ್ ಇರುತ್ತೆ, ಅದಷ್ಟೇ ಸಾಕಾಗುತ್ತೆ. ಬಟ್ ಇದು ನಮ್ಮದು ವೆಟ್ಲ್ಯಾಂಡು ಫಸ್ಟ್ ಕ್ವಶನ್ ಬಂದಿರೋದು. ಈಗ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಬರುತ್ತೆ ನೆಕ್ಸ್ಟ್ ಕ್ವಶನ್, ಬಿಕಾಸ್ ಲಾಸ್ಟ್ 2 ಕ್ಲಾಸಸ್ಸಲ್ಲಿ ಕಂಟಿನ್ಯೂಸ್ ಆಗಿ ಅದ್ರ ಬಗ್ಗೆ ಪೂರ್ತಿ ಇನ್ ಡೀಟೇಲ್ ಆಗಿ ಹೇಳಿದ್ದೀನಿ. ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್, ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು, ಅದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಆ ಒಂದು ವಿಷಯ, ಒಂದು ಪ್ರಶ್ನೆ ಬಂದಾಗ ನಾನು ಅದನ್ನು ಡೀಟೇಲ್ ಆಗಿ ಹೇಳಬೇಕು. ಅಂದಾಗೆ ನಿಮಗೆ ಅದರ ವ್ಯಾಲ್ಯೂ, ಆ ಒಂದು ವಿಷಯದ ಬಗ್ಗೆ ಜ್ಞಾನ ಸಿಗುತ್ತೆ. ಇಲ್ಲ ಅಂತಂದರೆ ಕಷ್ಟ. ಅದಕ್ಕೋಸ್ಕರ ಇಷ್ಟು ಡೀಟೇಲಿಂಗ್ ಆಗಿ ಹೇಳ್ತಾ ಇದ್ದೀನಿ. ಜಸ್ಟ್ ಕಮೆಂಟ್ ಮಾಡಿ. ಫಸ್ಟ್ ರಾಮ್ಸಾರ್ ಸೈಟ್ ಯಾವುದು ಭಾರತದಲ್ಲಿ? ಮೊದಲ ರಾಮ್ಸಾರ್ ತಾಣ ಯಾವುದು ಭಾರತದಲ್ಲಿ? ಯಾವುದು? ಚಿಲಿಕಾ. ಎಲ್ಲಿದೆ? ಚಿಲಿಕಾ. ಚಿಲಿಕಾ ಲೇಕ್, ಚಿಲಿಕಾ ಸರೋವರ. ಚಿಲಿಕಾ ಸರೋವರ ಎಲ್ಲಿದೆ? ಒಡಿಸ್ಸಾದಲ್ಲಿ ಇದೆ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಬಹಳ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಇನ್ನೂ ಒಂದನ್ನ ಎರಡು ಒಮ್ಮೆ ಮಾಡ್ತಾರೆ ಆಕ್ಚುಲಿ. ಚಿಲಿಕಾ ಮತ್ತೆ ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ಅಂತ ಬರುತ್ತೆ. ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ, ರಾಜಸ್ಥಾನ್. ಇವು ಎರಡನ್ನೂ ಮುಂಚೆ ಏನ್ ಮಾಡಿರ್ತಾರೆ? ಮಾಂಟ್ರೆಕ್ಸ್ ರೆಕಾರ್ಡ್ ಅಂತ ಇರುತ್ತೆ, ಅದರಲ್ಲಿ ಸೇರಿಸಿರ್ತಾರೆ. ಈಗ ಚಿಲಿಕಾನ ತೆಗೆದಾಕಿದ್ದಾರೆ. ಓನ್ಲಿ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ, ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ಅನ್ನು ಮಾತ್ರ ಮಾಂಟ್ರೆಕ್ಸ್ ರೆಕಾರ್ಡ್ ಅಲ್ಲಿ ಸೇರಿಸಿದ್ದಾರೆ. ಇದಿಷ್ಟು ಜೋಗು ಪ್ರದೇಶದ ಬಗ್ಗೆ ಮಾಹಿತಿ. ವೆಟ್ಲ್ಯಾಂಡ್ಸ್ ಬಗ್ಗೆ ಏನೇನು ಕೇಳ್ಬೋದಲ್ವ ಅದೆಲ್ಲ ಎಲ್ಲವನ್ನು ಹೇಳಿದೆ. ಇನ್ನೊಂದು ಹೇಳಿಲ್ಲ, ಅದನ್ನ ನಾನು ಹೇಳಲ್ಲ, ನೀವು ಕಮೆಂಟ್ ಹಾಕಿ ಸ್ನೇಹಿತರೆ. ಏನಂತಂದ್ರೆ ರಾಮ್ಸಾರ್ 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 ಅಂತ ಹೇಳಿದೆ. ಈ ರಾಮ್ಸಾರ್ ಅನ್ನೋ ಪ್ರದೇಶ, ಈ ರಾಮ್ಸಾರ್ ಅನ್ನೋ ಸಿಟಿ ಎಲ್ಲಿದೆ, ಯಾವ ದೇಶದಲ್ಲಿದೆ ಗೊತ್ತಿದ್ರೆ ಕಮೆಂಟ್ ಹಾಕಿ. ಇಟ್ಸ್ ವೆರಿ ಈಸಿ. ಓಕೆ, ಅದನ್ನು ನಾನು ಹೇಳಲ್ಲ. ಅದು ಗೊತ್ತಿಲ್ಲ ಅಂತಂದರೆ ತುಂಬ ಕಷ್ಟ. ಓಕೆ, ಎಲ್ಲಿದೆ ಈ ರಾಮ್ಸಾರ್ ಸಿಟಿ? ಎಲ್ಲಿದೆ ಗೊತ್ತಿದ್ರೆ ಕಮೆಂಟ್ ಹಾಕಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್, ರಿವರ್ಸ್. ಹೈ ಯೀಲ್ಡಿಂಗ್ ಟಾಪಿಕ್. ಎಲ್ಲ ಪರೀಕ್ಷೆಗಳಲ್ಲೂ ನದಿಗಳು ಬಂದೇ ಬರುತ್ತೆ. ಹಾಗಂತ ನಾನು ಎಲ್ಲ ನದಿಗಳನ್ನು ನೋಡೋಕ್ಕೆ ಆಗುತ್ತಾ? ಆಗಲ್ಲ. ಓಕೆ, ಯಾವ ನದಿ ನೋಡೋಣ. ಇದು ಡ್ರೀ ಆ್ಯಂಡ್ ಟ್ಯಾಂಗಾನ್ ಎರಡು ನದಿಗಳು. ಯಾವ ದೊಡ್ಡ ನದಿ ವ್ಯವಸ್ಥೆಯ ಪ್ರಮುಖ ಉಪನದಿಗಳಾಗಿವೆ? ಯಾವ ಒಂದು ಲಾರ್ಜರ್ ರಿವರ್ ಸಿಸ್ಟಮ್ನ ಮೇಜರ್ ಟ್ರಿಬ್ಯೂಟರೀಸ್? ಓಕೆ, ಪ್ರಮುಖ ಉಪನದಿಗಳಾಗಿವೆ. ಟ್ರಿಬ್ಯೂಟರಿ ಅಂದ್ರೆ ಏನು? ಉಪನದಿ. ಯಾವುದು? ಲೋಹಿತ, ಡ್ರೀ ಮತ್ತೆ ಟ್ಯಾಂಗೋನ್ ಅನ್ನುವಂಥದ್ದು. ಲೋಹಿತ ಸುಬನ್ಸಿರಿನ, ಬ್ರಹ್ಮಪುತ್ರನ, ಅದು ಬ್ರಹ್ಮಪುತ್ರನ ದಿಬಾಂಗ. ಯಾವುದು? ಯಾವೊಂದು? ಡ್ರೀ ಆ್ಯಂಡ್ ಟ್ಯಾಂಗೋನ್ ಯಾವೊಂದು ನದಿ? ದಿಬಾಂಗನ ಉಪನದಿಗಳು. ದಿಬಾಂಗನ ಉಪನದಿಗಳು. ನೀವು ನೆಕ್ಸ್ಟ್ ಏನು ನೋಡ್ಕೋಬೇಕಪ್ಪ ಅಂತಂದ್ರೆ, ಯಾವ 3 ನದಿಗಳು ಸೇರಿ ಬ್ರಹ್ಮಪುತ್ರ ನದಿ ಆಗುತ್ತೆ? ಬ್ರಹ್ಮಪುತ್ರ ನದಿ ಸೀದಾ ಹಂಗೆ ಆಗಲ್ಲ, 3 ನದಿಗಳು ಸೇರ್ತವೆ. ಈ 3 ನದಿಗಳು ಸೇರ್ಕೊಂಡು ಬ್ರಹ್ಮಪುತ್ರ ನದಿ ಆಗುತ್ತೆ.
ಯಾವ 3 ನದಿ? ದಿಹಾಂಗ್, ದಿಬಾಂಗ್ ಮತ್ತೆ ಲೋಹಿತ್. ದಿಹಾಂಗ್, ದಿಬಾಂಗ್ ಮತ್ತೆ ಲೋಹಿತ್, ಈ 3 ನದಿಗಳು ಸೇರಿ ಬ್ರಹ್ಮಪುತ್ರ ನದಿ ಆಗುತ್ತೆ. ಓಕೆ, ಏನು ಬ್ರಹ್ಮಪುತ್ರ ನದಿ ಆಗುತ್ತೆ, ಇದು ಗೊತ್ತಿರಬೇಕು. ಬ್ರಹ್ಮಪುತ್ರ ನದಿ ವ್ಯವಸ್ಥೆ, ಬ್ರಹ್ಮಪುತ್ರ ರಿವರ್ ಸಿಸ್ಟಮ್ ಈಸ್ ದಿ ಹೈ ಈಲ್ಡಿಂಗ್ ಟಾಪಿಕ್. ಎಲ್ಲಾ ಪರೀಕ್ಷೆಗಳಲ್ಲೂ ಕೇಳುತ್ತಾರೆ. ಇದರ ಬಗ್ಗೆ ನೀವು 360 ಡಿಗ್ರಿ ವ್ಯೂ ಇಂದ ಓದ್ಕೋಬೇಕು. ಓಕೆ, ಅದು ಎಲ್ಲಿ ಹುಟ್ಟುತ್ತೆ? ಮಾನಸ ಸರೋವರ ಮೇಲೆ, ಇಲ್ಲಿ ಅಲ್ವಾ, ಇದು ನಮ್ದು, ಇಲ್ಲಿ ಹುಟ್ಟುವಂಥದ್ದು. ಈ ಕಡೆ ಇಂಡಸ್ ಬರುತ್ತೆ, ಈ ಕಡೆ ಬ್ರಹ್ಮಪುತ್ರ ಹಿಂಗ್ ಬರುತ್ತೆ. ಅದಕ್ಕೇನಂತ ಕರೀತಾರೆ ಚೀನಾದಲ್ಲಿ? ಇದಕ್ಕೆ ಸ್ವಾಂಗ್ ಪೋ ಅಂತ ಕರೀತಾರಲ್ಲ ಹುಟ್ಟಬೇಕಾದ್ರೆ. ಇಲ್ಲಿ ಬಂದು 3 ನದಿಗಳ ಸೇರ್ಕೊಂಡ ಮೇಲೆ ಅದೇನಾಗುತ್ತೆ? ಬ್ರಹ್ಮಪುತ್ರ ನದಿ ಆಗುತ್ತೆ. ಇದಿಷ್ಟು ಈ ಒಂದು ಪ್ರಶ್ನೆಯ ಮಾಹಿತಿ. ಓಕೆ, ಈಸಿ ಇದೆ. ಓಕೆ, ನೆಕ್ಸ್ಟ್ ನೀವು ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಮೂರನೇ ಪ್ರಶ್ನೆ ಸ್ವಲ್ಪ ನೋಡೋಣ. ಓಕೆ, ಆ ಕಡೆ ಈ ಕಡೆ ಆಗುತ್ತೆ, ಚೂರು ಬಿಟ್ಟಿದ್ದೀನಿ, ವಿಲ್ ಸಿ. ಓಕೆ, ನೋಡೋಣ ಏನಿದೆ. ಆದಿ ಕರ್ಮಯೋಗಿ ಅಭಿಯಾನ ಅಂತ ಇದೆ. ಕನ್ಫ್ಯೂಸ್ ಆಗ್ಬಿಡ್ತಾರೆ ಎಷ್ಟೋ ಜನ. ಮಿಷನ್ ಕರ್ಮಯೋಗಿ ಅಂತ ಒಂದಿದೆ, ಗೊತ್ತಾ? ಮಿಷನ್ ಕರ್ಮಯೋಗಿ ಅಂತ ಒಂದಿದೆ. ಇದು ಆದಿ ಕರ್ಮಯೋಗಿ. ಇನ್ನೊಂದು ಮಿಷನ್ ಕರ್ಮಯೋಗಿ. ಹೇಳ್ಬಿಡ್ತೀನಿ, ಆದಿ ಕರ್ಮಯೋಗಿನೇ ಬೇರೆ, ಮಿಷನ್ ಕರ್ಮಯೋಗಿನೇ ಬೇರೆ. ಆಯ್ತಾ? ಕನ್ಫ್ಯೂಸ್ ಆಗಬೇಡಿ, ಎರಡೂ ಕೂಡ ಕರೆಂಟ್ ಅಫೇರ್ಸ್ ಅಲ್ಲಿ ಇರುವಂಥದ್ದು. ಮಿಷನ್ ಕರ್ಮಯೋಗಿ ಅದಕ್ಕೆ ಸಂಬಂಧಪಟ್ಟಿದೆ, ಇಲ್ಲಿ ಸಿವಿಲ್ ಸರ್ವಿಸ್ ರಿಫಾರ್ಮ್, ನಾಗರಿಕ ಸೇವಾ ಏನು ಇದೆಯಲ್ಲ, ನಾಗರಿಕ ಸೇವಾ ಅಂದರೆ ಸಿವಿಲ್ ಸರ್ವಿಸಲ್ಲಿ ಏನು ನಾಗರಿಕ ಸೇವೆಗಳಲ್ಲಿ ಸುಧಾರಣೆಗಳು ಬೇಕು, ಅಥವಾ ಅವ್ರನ್ನ ಇನ್ನೂ ಹೇಗೆ ಟ್ರೈನ್ ಮಾಡಬೇಕು, IAS ಆಫೀಸರ್ನ IPS ಆಫೀಸರ್ನ ಹೇಗೆ ಟ್ರೈನ್ ಮಾಡಬೇಕು ಅನ್ನೋದರ ಕುರಿತಾಗಿ ಇದು ಮಿಷನ್ ಕರ್ಮಯೋಗಿ. ಇದು ಆದಿ ಕರ್ಮಯೋಗಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಆದಿ ಕರ್ಮಯೋಗಿ ಅಭಿಯಾನವು ವಿಕೇಂದ್ರೀಕೃತ ಬುಡಕಟ್ಟು ನಾಯಕತ್ವ ಅಂದರೆ ಟ್ರೈಬಲ್ ಲೀಡರ್ಶಿಪ್, ಟ್ರೈಬಲ್ ಇದರಲ್ಲಿ ಏನು ಮಾಡಬೇಕು, ಅವರಲ್ಲಿ ಒಂದು ಲೀಡರ್ಶಿಪ್, ಟ್ರೈಬಲ್ ಗ್ರೂಪ್ಗಳಲ್ಲಿ ಲೀಡರ್ಶಿಪ್ ಕ್ವಾಲಿಟಿನ ತಗೊಂಡು ಬರೋದು, ಅಲ್ಲಿ ಆಡಳಿತ ಪರಿಸರ ವ್ಯವಸ್ಥೆಯನ್ನು ಸೃಷ್ಟಿಸೋದು, ಅಂದರೆ ಅಡ್ಮಿನಿಸ್ಟ್ರೇಟಿವ್ ಅಥವಾ ಗವರ್ನೆನ್ಸ್ ಎಕೋಸಿಸ್ಟಮ್ ಅನ್ನ ಅಲ್ಲಿ ತೆಗೆದುಕೊಂಡು ಬರಬೇಕು ಅನ್ನೋ ಕಾರಣಕ್ಕೆ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ, ಟ್ರೈಬಲ್ ಅಫೇರ್ಸ್ ಇದನ್ನ ತೆಗೆದುಕೊಂಡು ಬಂದಿದೆ, ಈ ಒಂದು ಸ್ಕೀಮ್ ಅನ್ನ. ಎಸ್, ಈ ಒಂದು ಅಭಿಯಾನ ತೆಗೆದುಕೊಂಡು ಬಂದಿದೆ. ಹೇಳಿಕೆ ಒಂದು ಕರೆಕ್ಟು. ಇದನ್ನು ಎಲ್ಲಿ ಮಾಡಬೇಕು? 1 ಲಕ್ಷಕ್ಕೂ ಹೆಚ್ಚು ಬುಡಕಟ್ಟು ಪ್ರಾಬಲ್ಯವುಳ್ಳದ ಹಳ್ಳಿಗಳಲ್ಲಿ ಇದನ್ನ ತಗೊಂಡು ಬರಬೇಕು. ಅದಕ್ಕೆ ಆದಿ ಸಾತಿಗಳು ಅಂತ ಕರೀತಾರೆ. ಯಾರು ಸಹೋದ್ಯೋಗಿಗಳು ಇದರಲ್ಲಿ ಭಾಗವಹಿಸ್ತಾರಲ್ಲ ಅವ್ರಿಗೆ ಏನಂತ ಕರೀತಾರೆ? ಆದಿ ಸಾತಿಗಳು ಅಂತ ಕರೀತಾರೆ. ಓಕೆ, ಅಲ್ಲಿ ಏನ್ ಮಾಡೋದು, ನಾಯಕರ ಪಡೆಯನ್ನ ಅಂದ್ರೆ ಲೀಡರ್ಶಿಪ್ ಕ್ವಾಲಿಟಿ ಇರುವಂತಹ ಒಂದಿಷ್ಟು ಜನರನ್ನ ಅಲ್ಲಿ ಸೃಷ್ಟಿಸಬೇಕು ಅನ್ನುವಂತಹ ಒಂದು ಯೋಚನೆ ಇದು. ರೈಟ್, ಇದು 2ನೇ ಹೇಳಿಕೆನೂ ಕರೆಕ್ಟ್ ಇದೆ. 3ನೇ ಹೇಳಿಕೆ, ಪ್ರತಿ ಬುಡಕಟ್ಟು ಗ್ರಾಮ, ಪ್ರತಿ ಟ್ರೈಬಲ್ ವಿಲೇಜಸ್ ಅಲ್ಲೇ ಆದಿ ಸೇವಾ ಕೇಂದ್ರ, ಇದರ ಸಲುವಾಗಿ ಅಂತಾನೆ ಈ ಒಂದು ಅಭಿಯಾನವನ್ನ ಮುನ್ನಡೆಸಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ, ಆದಿ ಸೇವಾ ಕೇಂದ್ರಗಳನ್ನ ಸ್ಥಾಪಿಸಬೇಕು. ಓಕೆ, ಆದಿ ಸೇವೆಗಳನ್ನ ಸ್ಥಾಪಿಸಬೇಕು. ಇದನ್ನ ಕೇಂದ್ರ ಪ್ರಾಯೋಜಿತ ಯೋಜನೆ, ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಡಿಯಲ್ಲಿ ಧನ ಸಹಾಯನ ಮಾಡ್ತಾರೆ. ಫಂಡ್ ಅನ್ನ ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ. ಎಸ್, 3 ಕರೆಕ್ಟ್, 3 ಕೂಡ ಕರೆಕ್ಟ್. ಹೇಳಿಕೆ 2 ಮತ್ತು 3 ಎರಡೂ ಸರಿಯಾಗಿವೆ, ಅದು ಒಂದನ್ನ ಸರಿಯಾಗಿ ವಿವರಿಸುತ್ತಿವೆ. ಎಸ್, ಆದಿ ಕರ್ಮಯೋಗಿ ಯಾವ ತರ ಇರಬೇಕು, ಯಾವ ತರ ಲೀಡರ್ಶಿಪ್ ಕ್ವಾಲಿಟಿನ ಬೆಳೆಸಬೇಕು ಅನ್ನೋದನ್ನ ಏನ್ ಮಾಡ್ತಾ ಇದೆ, ಇದು ಸರಿಯಾಗಿ ಏನು ವಿವರಿಸ್ತಾ ಇದೆ. ಹೇಳಿಕೆ 2 ಮತ್ತು 3 ಸಿಂಪಲ್ ಇನ್ಫಾರ್ಮೇಟಿವ್ ಕ್ವಶನ್ ಇದು. ಇದರಲ್ಲಿ ನೀವು ಇನ್ಫಾರ್ಮೇಶನ್ ಅಂದರೆ ಮಾಹಿತಿಯನ್ನು ತೆಗೆದುಕೊಳ್ಳುವಂಥ ಕ್ವಶನ್. ಸಿಂಪಲ್, ಇಷ್ಟು ಡೆಪ್ತ್ ಆಗಿ ಗ್ರೂಪ್ ಸಿನಲ್ಲಿ ಕೇಳಲ್ಲ, ಬಟ್ ನಿಮಗೆ ಇರಲಿ ಒಂದು ಸ್ವಲ್ಪ ನಾಲೆಜ್ ಜಾಸ್ತಿ ಬರಲಿ ಆ್ಯಂಡ್ ಒಂದಿಷ್ಟು ಇನ್ಫಾರ್ಮೇಷನ್ ಜಾಸ್ತಿ ಸಿಗಲಿ ಅನ್ನೋ ಕಾರಣಕ್ಕೆ ಈ ಥರದೊಂದು ದೊಡ್ಡ ಪ್ರಶ್ನೆ, ಲೆಂದಿ ಪ್ರಶ್ನೆಯನ್ನು ಕೇಳಿದ್ವಿ. ಸಿಂಪಲ್, ಆದಿ ಕರ್ಮಯೋಗಿ ಅಭಿಯಾನ, ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್, ಅಲ್ಲಿ ಬುಡಕಟ್ಟು ಜನಾಂಗಗಳಲ್ಲಿ ನಾಯಕತ್ವ ಮತ್ತು ಏನು ಆಡಳಿತ ಪರಿಸರ ವ್ಯವಸ್ಥೆ ಅಂದರೆ ಗವರ್ನೆನ್ಸ್ ಸಿಸ್ಟಮ್ ಅನ್ನ ಏನ್ ಮಾಡಬೇಕು, ಒಂದು ವೃದ್ಧಿ ಮಾಡಬೇಕು ಅನ್ನೋ ಕಾರಣಕ್ಕೆ ಇದನ್ನ ತಗೊಂಡು ಬಂದಿದ್ದಾರೆ. ಇಷ್ಟು ತಿಳ್ಕೊಳ್ಳಿ ಸಾಕು, ಇದಕ್ಕಿಂತ ಹೆಚ್ಚಿಗೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, 4ನೇ ಪ್ರಶ್ನೆ ನೋಡಿ, ಮಿಸಸ್ ಚಟರ್ಜಿ ವರ್ಸಸ್ ನಾರ್ವೆ. ಇದನ್ನ ಆಲ್ರೆಡಿ ನಾನು ಹೇಳಿದ್ದೀನಿ ಲಾಸ್ಟ್ ಕ್ಲಾಸಲ್ಲಿ, ಇದನ್ನ ಆಲ್ರೆಡಿ ಕವರ್ಡ್. ಓಕೆ, ಮಿಸಸ್ ಚಟರ್ಜಿ ವರ್ಸಸ್ ನಾರ್ವೆ,
ಚಿತ್ರದ ನಟನೆಗಾಗಿ 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿ ಯಾವ ನಟಿಗೆ ಬಂದಿದೆ? ಆಲ್ರೆಡಿ ಹೇಳಿದ್ದೀನಿ ಲಾಸ್ಟ್ ಕ್ಲಾಸಲ್ಲಿ 2 ಟೈಮ್ಸ್ ಐ ರಿಪೀಟೆಡ್ ದಿಸ್ ಅವಾರ್ಡ್ಸ್, ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಅನ್ನ 2 ಟೈಮ್ಸ್ ಹೇಳಿದ್ದೀನಿ. ಲಾಸ್ಟ್ 2 ವಿಡಿಯೋದಲ್ಲಿ ಹೋಗಿ ನೋಡಿ, ನಿಮಗೆ ಸಿಗುತ್ತೆ. ಯಾರು? ರಾಣಿ ಮುಖರ್ಜಿ. ಓಕೆ, ರಾಣಿ ಮುಖರ್ಜಿ ನ್ಯಾಷನಲ್ ಬೆಸ್ಟ್ ಫಿಲ್ಮ್ ಯಾರಿಗೆ ಬಂದಿದೆ, ಬೆಸ್ಟ್ ಆಕ್ಟರ್ ಯಾರು, ಓಕೆ. ಆಮೇಲೆ ಈ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಯಾರಿಗೆ ಬಂದಿದೆ, ಮೋಹನ್ ಲಾಲ್ ಅವರು ಬಂದಿದೆ, ಅದೆಲ್ಲವನ್ನು ಡೀಟೇಲ್ ಆಗಿ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ನಾನು ಆಲ್ರೆಡಿ. ಮತ್ತು ಅದೇ ರಿಪೀಟ್ ಆಗಿ ಹೇಳೋದು ಅಷ್ಟು ಸಮಂಜಸ ಅಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ಈ ಒಂದು ಕ್ವಶನನ್ನು ತೊಗೊಂಡು ಬಂದಿದ್ದೀನಿ. ಏನಿದೆಪ್ಪ, 1 ಸೆಕೆಂಡ್, ಯಾಕೋ ಚಿಕ್ಕದಾಗ್ತಾ ಇದೆ. ಓಕೆ, ಇತ್ತೀಚೆಗೆ ಹವಾಮಾನ ಸ್ಥಿತಿಸ್ಥಾಪಕತ್ವ ತಳಿಗಳು ಅಂದರೆ ಒಂದು ಸ್ಪೀಸಸ್ ಇದೆ, ಒಂದು ತಳಿ ಇದೆ, ಆ ಒಂದು ತಳಿ ನ್ಯೂಸಲ್ಲಿದೆ. ಓಕೆ, ಸೋಲಾನಾಮ್ ಟ್ಯೂಬರೋಸಮ್ ಅಂತ. ಸೋಲಾನಾಮ್ ಟ್ಯೂಬರೋಸಮ್, ಇಲ್ಲಿ ನೋಡಿ, ಸೋಲಾನಾಮ್ ಆ್ಯಂಡ್ ಟ್ಯೂಬರೋಸಮ್. ಇಂಗ್ಲೀಷಲ್ಲೇ ತಿಳ್ಕೊಬೇಕಿದ್ರೆ, ಕನ್ನಡದಲ್ಲಿ ಸ್ವಲ್ಪ ಕಷ್ಟ. ಸೋಲಾನಾಮ್ ಆ್ಯಂಡ್ ಟ್ಯೂಬರೋಸಮ್ ವಿಚ್ ಹ್ಯಾಸ್ ಬೀನ್ ಇನ್ ದಿ ನ್ಯೂಸ್ ರಿಗಾರ್ಡಿಂಗ್ ಕ್ಲೈಮೇಟ್ ರೆಸಿಲಿಯಂಟ್. ಅಂದರೆ ಕ್ಲೈಮೇಟ್ ಏನೇ ಹವಾಮಾನದ ಬದಲಾವಣೆ ಆಗಲಿ ಅದನ್ನು ತಡೆದುಕೊಳ್ಳುವಂಥ ಒಂದು ಕ್ರಾಪ್ ಇದೆ ಇದು. ಬಟ್ ಅದರ ಸಪ್ಲೈ ಚೈನ್ಗೆ ಇಶ್ಯೂ ಆಗ್ತಾ ಇದೆ. ಸೈಂಟಿಫಿಕ್ ನೇಮು ಯಾವ ಕ್ರಾಪ್ ಅದು? ಓಕೆ, ಸೋಲಾನಾಮ್ ಆ್ಯಂಡ್ ಟ್ಯೂಬರೋಸಮ್ ಯಾವ ಒಂದು ಬೆಳೆ ಅದು ಅಂತ ಕೇಳ್ತಾ ಇದ್ದಾರೆ. ಯಾವ ಬೆಳೆಯಪ್ಪ ಅದು? ಟೊಮೆಟೊ, ಕ್ಯಾರೆಟ್, ಪೊಟ್ಯಾಟೊ, ರ್ಯಾಡಿಶ್. ಟೊಮೆಟೊ, ಕ್ಯಾರೆಟ್, ಆಲೂಗಡ್ಡೆ ಮತ್ತು ಮೂಲಂಗಿ. ಯಾವುದದು? ಆಲೂಗಡ್ಡೆ ತಳಿ ಅದರ ಹೆಸರು. ಓಕೆ, ಅದರ ಹೆಸರೇನಾಗುತ್ತೆ? ಆಲೂಗಡ್ಡೆ ತಳಿ. ಓಕೆ, ಗೊತ್ತಾಯ್ತಾ? ನೆಕ್ಸ್ಟ್ 1 ಸೆಕೆಂಡ್. ಓಕೆ, ರೈಟ್. ನೆಕ್ಸ್ಟ್ ಪ್ರಶ್ನೆ. ಇತ್ತೀಚೆಗೆ ಕರ್ನಾಟಕವು ತನ್ನ ಚೊಚ್ಚಲ ತಾಜಾ ನೇರಳೆ ಹಣ್ಣನ್ನು, ಸರಕನ್ನ ಯಾವೊಂದು ಅಂತಾರಾಷ್ಟ್ರೀಯ ನಗರಕ್ಕೆ ಎಕ್ಸ್ಪೋರ್ಟ್ ಮಾಡಿದೆ, ರಫ್ತು ಮಾಡಿದೆ. ರೀಸೆಂಟ್ಲಿ ಕರ್ನಾಟಕ ಎಕ್ಸ್ಪೋರ್ಟೆಡ್ ಇಟ್ಸ್ ಫಸ್ಟ್ ಶಿಪ್ಮೆಂಟ್ ಆಫ್ ಫ್ರೆಶ್ ಜಾಮೂನ್. ಅಂದರೆ ನೇರಳೆ ಹಣ್ಣು, ಜಾಮೂನ್ ಅಂತ ಕರಿತೀವಿ ನೇರಳೆ ಹಣ್ಣನ್ನು. ಯಾವ ಒಂದು ಸಿಟಿಗೆ ಕಳಿಸಿದೆ? ಸಿಂಗಾಪುರ್, ಲಂಡನ್, ದುಬೈ, ನ್ಯೂಯಾರ್ಕ್. ಯಾಕಂದರೆ ಫಸ್ಟ್ ಕನ್ಸೈನ್ಮೆಂಟ್ ಅಲ್ವಾ ಇದು. ಅದು ನಮ್ಮ ಭಾರತದಿಂದ ವಿದೇಶಕ್ಕೆ ಹೋಗಿರುವಂಥದ್ದು. ಅದು ಭಾರತದಲ್ಲ, ಕರ್ನಾಟಕದಿಂದ ಹೋಗಿರುವಂಥದ್ದು. ಹೀಗಾಗಿ ಕರ್ನಾಟಕದಿಂದ ಹೋಗಿದೆ ಅಂದರೆ ಕರ್ನಾಟಕ ಕರೆಂಟ್ ಅಫೇರ್ಸ್ ದೃಷ್ಟಿಯಿಂದ ಇದು ನಮಗೆ ಇಂಪಾರ್ಟೆಂಟ್. ಯಾವೊಂದು ನಗರಕ್ಕೆ ಹೋಗಿದೆ ಸ್ನೇಹಿತರೆ? ಗೊತ್ತಿದ್ರೆ ಕಮೆಂಟ್ ಹಾಕಿ. ಯಾವೊಂದು ನಗರ? ಲಂಡನ್. ಓಕೆ, ಲಂಡನ್. ಯಾವುದು? ಲಂಡನ್ಗೆ ಹೋಗಿದೆ. ಲಂಡನ್ಗೆ ಹೋಗಿರುವಂಥದ್ದು ಫಸ್ಟ್ ಶಿಪ್ಮೆಂಟ್. ಎಲ್ಲಿ? ಲಂಡನ್ಗೆ. ಯಾವುದು? ಫ್ರೆಶ್ ಜಾಮೂನ್. ಲಂಡನ್ ಹೋಗಿದೆ. ಇಷ್ಟೇ ತಿಳ್ಕೊಳ್ಳಿ, ಇದರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ನೆಸಸರಿ ಇಲ್ಲ. ಓಕೆ, 7ನೇ ಪ್ರಶ್ನೆ. ಓಕೆ, ನೋಡೋಣ, ವಿಲ್ ಸಿ ಏನಿದೆ. 7ನೇ ಪ್ರಶ್ನೆ ಕನ್ನಡದಲ್ಲಿ ನೋಡ್ಕೊಂಡ್ಬಿಡೋಣ. ಕಿತ್ತೂರಿನ ಮೊದಲ ಕದನ, ಓಕೆ, ಅಕ್ಟೋಬರ್ 1824ರಲ್ಲಿ ಆಗುವಂಥದ್ದು. ಕಿತ್ತೂರಿನ ಮೊದಲ ಕದನ 1824 ಅಕ್ಟೋಬರ್ ಆಗುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ 3 ಹೇಳಿಕೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಬ್ರಿಟಿಷ್ ಪಡೆಗಳು ಭಾರಿ ನಷ್ಟವನ್ನು ಅನುಭವಿಸಿದ್ರು ಮೊದಲ ಕದನದಲ್ಲಿ. ಎಸ್, ಅನುಭವಿಸಿದರು. ಕಲೆಕ್ಟರ್ ಸೈಂಟ್ ಜಾನ್ ಠಾಕ್ರೆ ಕೊಲ್ಲಲ್ಪಟ್ಟನು. ಎಸ್, ಠಾಕ್ರೆ. ನೀವು ಯಾರು? ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಓಕೆ, ದರ್ಶನ್ ಅವರ ಒಂದು ಮೂವಿನ ನೋಡಿರ್ತೀರಾ, ಅಲ್ಲಿ ಗೊತ್ತಿರುತ್ತೆ. ಠಾಕ್ರೆ ಅನ್ನುವಂಥ ಒಂದು ಡೈಲಾಗ್ ಇದೆ, ಗೊತ್ತಾ? ಸೊ ನೋಡಿ, ಒಂದಿಷ್ಟು ಹಿಸ್ಟಾರಿಕಲ್ ಮೂವೀಸ್ನ ನೋಡಿ, ಡೆಫಿನೆಟ್ಲಿ ಅದು ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ದ ಲೆಜೆಂಡ್ ಆಫ್ ಭಗತ್ ಸಿಂಗ್, ಓಕೆ, ಮಹಾತ್ಮ ಗಾಂಧೀಜಿಯವರ ಮೂವಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಮೂವಿ, ಓಕೆ, ಈ ಥರದ ಒಂದಿಷ್ಟು ಮೂವಿಗಳಿದ್ದಾವೆ. ಅವನು ನೋಡಿ, ಅಲ್ಲಿ ಕ್ಯಾರೆಕ್ಟರ್ಸ್ನ ನೋಡಿದಾಗ, ವಿಜುವಲೈಸೇಷನ್ ಮಾಡಿದಾಗ ನಮಗೆ ಹೆಚ್ಚಿನ ನೆನ್ಪಿಟ್ಕೊಳ್ಳುವಂಥ ಶಕ್ತಿ ಏನಿರುತ್ತೆ, ಜಾಸ್ತಿ ಇರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಅದನ್ನು ನೋಡಿ, ನಿಮಗೆ ಖಂಡಿತ ಏನಾಗುತ್ತದು ಸಹಾಯ ಆಗುತ್ತೆ. ಓಕೆ, ಇದು 1ನೇ ಸ್ಟೇಟ್ಮೆಂಟ್ ಏನಿದೆ ಸರಿಯಾಗಿದೆ. ಜಾನ್ ಠಾಕ್ರೆ ಕೊಲ್ಲಲ್ಪಡ್ತಾನೆ ಮೊದಲನೇ ಒಂದು ಕಿತ್ತೂರಿನ ಬ್ಯಾಟಲ್ ಅಲ್ಲಿ, ಕದನದಲ್ಲಿ. ಎಸ್. ನೆಕ್ಸ್ಟ್, ಸರ್ ವಾಲ್ಟರ್ ಎಲಿಯಟ್ ಅಂಡ್ ಮಿಸ್ಟರ್ ಸ್ಟಿವನ್ಸನ್ ಇಬ್ಬರು ಬ್ರಿಟಿಷ್ ಅಧಿಕಾರಿಗಳನ್ನು ಕಿತ್ತೂರು ಪಡೆಗಳು ಒತ್ತೆಯಾಳಾಗಿ ಸೆರೆ ಹಿಡಿದವು. ಎಸ್, ಆಬ್ವಿಯಸ್ಲಿ ಅವನು ಸತ್ತ ಮೇಲೆ ಅವನ ಯಾರು ಇಬ್ಬರು ಆಫೀಸರ್ಸ್ ಇರ್ತಾರೆ, ಅವ್ರನ್ನ ಸೆರೆ ಹಿಡಿತಾರೆ. ಎಸ್, ಆ ಸೆರೆ ಹಿಡಿದವ್ರನ್ನ ಏನ್ ಮಾಡ್ತಾರೆ? ಒಂದು ಒಪ್ಪಂದಕ್ಕೆ ಸಹಿ ಹಾಕಿ ರಾಣಿ ಚೆನ್ನಮ್ಮ ಅವಳು ಏನ್ ಮಾಡ್ತಾರೆ? ಅವರು ಬಿಡುಗಡೆಯನ್ನ ಮಾಡ್ತಾರೆ. ಆ ಒತ್ತೆಯಾಳುಗಳನ್ನ ಒಂದು ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಆ ಒಪ್ಪಂದ ಪ್ರಕಾರ ಅವ್ರನ್ನ ಏನ್ ಮಾಡ್ತಾರೆ? ಬಿಟ್ಟು ಬಿಡ್ತಾರೆ. ಬಟ್ 2ನೇ ಒಂದು ಕದನ ಆಗುತ್ತೆ. 1ನೇಗೆ ಮುಗಿಸಿದ್ರೆ ನಡೆಯಲ್ಲ, ನಾವು 2ನೇ ಕದನವನ್ನು ಕೂಡ ಏನ್ ಮಾಡ್ಬೇಕಾಗತ್ತೆ? ಇಲ್ಲಿ ಹೇಳಬೇಕಾಗತ್ತೆ. 2ನೇ ಕದನದಲ್ಲಿ ಕಿತ್ತೂರು ಸೋಲುತ್ತೆ. ರಾಣಿ ಚೆನ್ನಮ್ಮ
ಬಂಧನಕ್ಕೊಳಗಾಗ್ತಾರೆ. ಎಲ್ಲಿ ಒಳಗಾಗ್ತಾರೆ? ಬೈಲಹೊಂಗಲದ ಕೋಟೆ. ಬೈಲಹೊಂಗಲದ ಕೋಟೆಯಲ್ಲಿ ಏನು ಕಿತ್ತೂರು ರಾಣಿ ಚೆನ್ನಮ್ಮನ ಅರೆಸ್ಟ್ ಮಾಡ್ತಾರೆ, ಅವ್ರನ್ನ ವಶಪಡಿಸ್ಕೊಳ್ತಾರೆ. ಯಾರು? ಬ್ರಿಟಿಷ್ ಅಧಿಕಾರಿಗಳು. ಇದು ಆಗುವಂಥದ್ದು. ಓಕೆ, ಯಾವಾಗ? 1821 ಎರಡನೇ ಒಂದು ಯುದ್ಧದಲ್ಲಿ. ಇದು ಒಂದನೇ ಯುದ್ಧ 1824, ಎರಡನೇ ಯುದ್ಧದಲ್ಲಿ 1829 ಬೈಲಹೊಂಗಲದ ಕೋಟೆಯಲ್ಲಿ ರಾಣಿ ಚೆನ್ನಮ್ಮನ ಅರೆಸ್ಟ್ ಮಾಡ್ತಾರೆ. ಬಟ್ ಅದಾದ್ಮೇಲೂ ಸಂಗೊಳ್ಳಿ ರಾಯಣ್ಣ ಗೆರಿಲ್ಲಾ ವಾರ್ ಅಂತ ಕರಿತೀವಿ. ಗೆರಿಲ್ಲಾ ವಾರ್ ಅಂದ್ರೆ ಅನ್ಕನ್ವೆನ್ಷನಲ್ ವಾರ್, ಅಂದ್ರೆ ಹಿಂದಿಂದ ಹೋಗಿ ಹೊಡೆಯುವಂಥದ್ದು ಅಥವಾ ಸಂಚು ಮಾಡಿ ಹೊಡೆಯುವಂಥದ್ದು. ಇದಕ್ಕೇನಂತ ಕರಿತೀವಿ? ಗೆರಿಲ್ಲಾ ವಾರ್ ಅಂತ ಕರಿತೀವಿ. ತನ್ನ ಒಂದು ಸಂಗಡಿಗರನ್ನ ಸೇರ್ಕೊಂಡು ಸಂಗೊಳ್ಳಿ ರಾಯಣ್ಣ ಗೆರಿಲ್ಲಾ ವಾರನ್ನ ಮಾಡ್ತಾ ಇರ್ತಾರೆ. ಆದರೆ 1831 ಷಡ್ಯಂತ್ರವನ್ನ ಮಾಡಿ ಸಂಗೊಳ್ಳಿ ರಾಯಣ್ಣನನ್ನು ಕೂಡ ಏನು ಮಾಡ್ತಾರೆ? ಸೆರೆ ಹಿಡಿತಾರೆ, ಅವನು ಕೂಡ ವಶಪಡಿಸ್ಕೋತಾರೆ 1831. ಓಕೆ, ದಿಸ್ ಇಸ್ ಅಬೌಟ್ ದಿ ಕಿತ್ತೂರ್ ವಾರ್. ಓಕೆ, ಮುಂದಿನ ಪ್ರಶ್ನೆ ಇದು ಮ್ಯಾಚ್ ದಿ ಫಾಲೋವಿಂಗ್ ಇದೆ. ಐ ವಿಲ್ ಟೇಕನ್ ಓನ್ಲಿ ಇಂಗ್ಲೀಷ್. ಓಕೆ, ಬಿಕಾಸ್ ಇದೇನು ಈಸಿ ಇದೆ, ಅದಕ್ಕೆ ನಾನು ಇಂಗ್ಲೀಷ್ ಅಷ್ಟೇ ತೊಗೊಂಡಿದ್ದೀನಿ. APN ಕೃಷ್ಣಮೂರ್ತಿ, VP ಮಾಧವರಾವ್, ಆನಂದ್ ರಾವ್, ಸರ್ ಎಂ ವಿಶ್ವೇಶ್ವರಯ್ಯ, ಇವರೆಲ್ಲ ಏನು? ದಿವಾನರು. ಓಕೆ, ಎಸ್ಪೆಷಲಿ ಗ್ರೂಪ್ ಸಿ ಪರೀಕ್ಷೆ, ಇಟ್ ಮೈಟ್ ಬಿ KPSC ಆರ್ KA, ಯಾರೇ ಕಂಡಕ್ಟ್ ಮಾಡಲಿ, ದಿವಾನರು ಏನಿದೆ ಹೈ ಈಲ್ಡಿಂಗ್ ಟಾಪಿಕ್. ಪ್ಲಸ್ ಇವ್ರ ಜೊತೆಗೆ ಇನ್ನೊಬ್ಬರನ್ನ ಸೇರಿಸ್ಕೋರಿ, ದಿವಾನರು ಪ್ಲಸ್ ಒಡೆಯರ್. ಓಕೆ, ಒಡೆಯರ್ ಇಬ್ರು ಏನು ನನಗೆ ಹೈ ಈಲ್ಡಿಂಗ್ ಟಾಪಿಕ್. ಇಲ್ಲಿಂದ ಪ್ರಶ್ನೆಗಳು ಬರುತ್ತೆ. ಸಿಂಪಲ್, ಏನು ಗೊತ್ತಾ? ಪ್ರತಿಯೊಬ್ಬ ದಿವಾನರು, ಎಲ್ಲರೂ ಬೇಡ, ಅಗೇನ್ ಇಂಪಾರ್ಟೆಂಟ್, ದಿವಾನರು ಅವರ ಕಾರ್ಯದಲ್ಲಿ ಏನೇನು ಚಟುವಟಿಕೆಗಳಾಯಿತು, ಏನಾದರೂ ಫ್ಯಾಕ್ಟ್ರಿ ಇದಾಯ್ತಾ, ಅಥವಾ ಅವ್ರು ಏನಾದರೂ ಬುಕ್ಗಳನ್ನು ಬರೆದ್ರ, ಏನಾದರೂ ಒಂದು ರೇಲನ್ನು ತೊಗೊಂಡು ಬಂದ್ರ, ಅಥವಾ ಏನಾದರೂ ಸಮಥಿಂಗ್ ಲೆಜಿಸ್ಲೇಟಿವ್ ಕೌನ್ಸಿಲನ್ನು ತೊಗೊಂಡು ಬಂದ್ರ, ಅಥವಾ ಇಂಪಾರ್ಟೆಂಟ್ ಕಮಿಟಿ ಏನಾದರೂ ಸೆಟಪ್ ಆಗಿತ್ತು ಅವ್ರ ಟೈಮಲ್ಲಿ. ಈ ಥರದ ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನು ಪ್ರತಿಯೊಂದು ದಿವಾನರಿಗೂ ನೀವು ಲಿಸ್ಟ್ ಮಾಡ್ಕೊಳ್ಳಿ. ಏನು ಭಾಳ ಆಗಲ್ಲ, ಒಂದು 8-10 ಅಷ್ಟೇ, ಅದು ಹಾರ್ಡ್ಲಿ 2 to 3 pages ಲಿಸ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದು ಕ್ವಶನ್ ಪಕ್ಕ ಬಂದೇ ಬರುತ್ತೆ ಅಲ್ವಾ? ಇದನ್ನು ನೀವು ಮಾಡ್ಬೇಕು ಸ್ನೇಹಿತರೆ. ಈಗ AP ಕೃಷ್ಣಮೂರ್ತಿ ನನಗೆ ಗೊತ್ತಿಲ್ಲ ಅನ್ಕೋಣ. VP ಮಾಧವರಾವ್ ಅವ್ರೇನು ಮಾಡ್ತಾರೆ? ಫೌಂಡೇಶನ್ ಆಫ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್, ಒಂದು ಮಂಡಳಿ. ಓಕೆ, ಒಂದು ಮಂಡಳಿಯನ್ನ 1907 ಪರಿಷತ್. ಓಕೆ, VP ಮಾಧವರಾವ್ ಅವರು ಕಾಲದಲ್ಲಿ ಅದು ಸೆಟಪ್ ಆಗುತ್ತೆ, ಲೆಜಿಸ್ಲೇಟಿವ್ ಕೌನ್ಸಿಲ್ ಅಟ್ ದಿ ಮೈಸೂರು 1907. ಹೀಗಾಗಿ B1 ಎಲ್ಲಿದೆಯಪ್ಪ? B1 2 ಆಪ್ಷನ್ನಲ್ಲಿ ಇದೆ. ಒಂದು ಎಲ್ಲಿದೆ? ಎನಲ್ಲಿದೆ, ಇನ್ನೊಂದು ಡಿನಲ್ಲಿದೆ. ಆನ್ಸರ್ ಏನಾಗುತ್ತೆ? 2ರಲ್ಲೇ ಇರಬೇಕು. ಹೀಗಾಗಿ ಇದನ್ನು ನಾನು ತೆಗೆದುಹಾಕ್ತೀನಿ. ಓಕೆ, B1. ಆಮೇಲೆ ನೆಕ್ಸ್ಟ್ ಏನಿದೆ? ವಿಶ್ವೇಶ್ವರಯ್ಯ ಅವ್ರು ನೋಡೋಣ. ವಿಶ್ವೇಶ್ವರಯ್ಯ ಅವ್ರು ನಮ್ಗೆ ಗೊತ್ತಾಗ್ಬಿಡುತ್ತೆ, ನೋನ್ ಆಸ್ ದಿ ಪ್ಲಾನಿಂಗ್ ಬ್ರಹ್ಮ. ಎಸ್, ಆಬ್ವಿಯಸ್ಲಿ ನೀವು ಎಕನಾಮಿನಲ್ಲಿ ಪ್ಲಾನಿಂಗ್ ಕಮಿಷನ್ ಓದ್ಬೇಕಾದ್ರೆ ಅದಕ್ಕಿಂತ ಮುಂಚೆ ನಾವು ವಿಶ್ವೇಶ್ವರಯ್ಯ ಬಗ್ಗೆ ಓದ್ತೀವಿ. ಅವರೊಂದು ಅಲ್ಲೊಂದು ಇನ್ನೊಂದು ವರ್ಡ್ ಕೊಡ್ತಾರೆ ಅವರು, ಕೈಗಾರೀಕರಣ ಇಲ್ಲವೇ ನಾಶ. ಕೈಗಾರೀಕರಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ನಮ್ಮ ಪ್ಲಾನಿಂಗ್ ಕಮಿಷನಲ್ಲಿ, ಪ್ಲಾನಿಂಗಲ್ಲಿ ಅಂತ ಹೇಳಿ, ಏನು ಇಂಡಸ್ಟ್ರಿಯಲೈಸೇಷನ್ ಆಗಬೇಕು ಜಾಸ್ತಿ ಅಂತ ಹೇಳಿ ಇವರು ಒತ್ತು ಮಾಡ್ತಾರೆ. ಹೀಗಾಗಿ D4 ಪ್ಲಾನಿಂಗ್ ಬ್ರಹ್ಮ. ಎಸ್, D4. ಹಾಗಾಗಿ ಆನ್ಸರ್ ಏನಾಗುತ್ತೆ? A ಆಗುತ್ತೆ. ಅಂದರೆ A ಏನಾಯಿತು? 3 ಆಯಿತು. APN ಕೃಷ್ಣಮೂರ್ತಿ ಇಂಟ್ರೊಡ್ಯೂಸ್ ದಿ ಸೆಕ್ರೆಟರಿಯೇಟ್ ಮ್ಯಾನ್ಯುವಲ್, ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಆನಂದ್ ರಾವ್ ಅವ್ರು ಏನು ಮಾಡ್ತಾರೆ? ಇನಾಗ್ರೇಟೆಡ್ ಮೈಸೂರು ಎಕನಾಮಿಕ್ ಕಾನ್ಫರೆನ್ಸ್ ಅನ್ನು ಏನು ಮಾಡ್ತಾರೆ? ಅದನ್ನು ಇನಾಗ್ರೇಷನ್ ಮಾಡ್ತಾರೆ. ಬಟ್ ನಿಮ್ಮ ಹೋಮ್ವರ್ಕು ನೀವೇನು ಮಾಡ್ಕೋಬೇಕು? ದಿವಾನ್ ಮತ್ತು ಒಡೆಯರನ್ನ ಚೆನ್ನಾಗಿ ಓದ್ಕೊಳ್ಳಿ, ಅವರಿಂದ ಪ್ರಶ್ನೆಗಳು ನಿಮಗೆ ಬರುತ್ತೆ. ಓಕೆ, ದಿಸ್ ಆಲ್ಸೋ ಇಂಪಾರ್ಟೆಂಟ್. ಓನ್ಲಿ ಐ ವಿಲ್ ಟೇಕ್ ಕನ್ನಡ. ಓಕೆ, ಕನ್ನಡ ಐ ವಿಲ್ ಟೇಕ್. ಈ ಕೆಳಗಿನ ಯಾವ ಸ್ಥಳವು 2ನೇ ಆಂಗ್ಲೋ ಮೈಸೂರು ಯುದ್ಧದೊಂದಿಗೆ ಸಂಬಂಧ ಹೊಂದಿದೆ? ವಿಚ್ ಆಫ್ ದಿ ಫಾಲೋವಿಂಗ್ ಪ್ಲೇಸ್ ಈಸ್ ಅಸೋಸಿಯೇಟೆಡ್ ವಿತ್ ದಿ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್? ವಿಚ್ ಪ್ಲೇಸ್? ಯಾವ ಒಂದು ಪ್ಲೇಸ್? ಪೊಲ್ಲಿಲೂರ್, ಓಕೆ, ಸೋಲಿಂಗ್ನೂರ್, ವಾಂಡಿವಾಶ್ ಮತ್ತೆ ಪೋರ್ಟನೋವ್. ಯಾವ ಒಂದು ಪ್ಲೇಸ್ ಸಂಬಂಧ ಹೊಂದಿಲ್ಲ? ನಾಟ್ ಅಸೋಸಿಯೇಟೆಡ್. ಯಾವುದು ಸಂಬಂಧ ಹೊಂದಿಲ್ಲ? ನಾಟ್ ಹೊಂದಿಲ್ಲ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು ನೀವು. ಯಾವ್ದು ಹೊಂದಿಲ್ಲ?
ವ್ಯಾಂಡಿವಾಶ್. ಈ ವಾಂಡಿವಾಶ್ ಯಾವ ಒಂದು ಸಮಯದಲ್ಲಿ ಬ್ಯಾಟಲ್ ಆಫ್ ವಾಂಡಿವಾಶ್ ನಲ್ಲಿ ಒಂದು ಕದನ ಆಗುತ್ತೆ, ಅದಕ್ಕೆ ಬ್ಯಾಟಲ್ ಆಫ್ ವಾಂಡಿವಾಶ್ ಅಂತಾನು ಕರಿತೀವಿ. ಯಾವ್ದದು ಯಾವ ಒಂದು ಬ್ಯಾಟಲ್ ಆಗತ್ತೆ, ಯಾವ ಒಂದು ವಾರ್ ಆಗತ್ತಲ್ಲಿ, ಥರ್ಡ್ ಕರ್ನಾಟಕ ವಾರ್, ಮೂರನೇ ಕರ್ನಾಟಕ ಯುದ್ಧ, ಮೂರನೇ ಕರ್ನಾಟಕ ಯುದ್ಧ ಆಗುವಂಥದ್ದು ಬ್ಯಾಟಲ್ ಆಫ್ ವಾಂಡಿವಾಶ್ ನಲ್ಲಿ. ಯಾವ ಇಸ್ವಿ, 1760, 1760 ನಲ್ಲಿ ಬ್ಯಾಟಲ್ ಆಫ್ ವಾಂಡಿವಾಶ್ ಆಗುವಂಥದ್ದು. ಯಾರು ನಡಬರ್ಕಾಗತ್ತಪ್ಪ ಇದು, ಮೂರನೇ ಕರ್ನಾಟಕ ಯುದ್ಧ. ಯಾರು ನಡಬರ್ಕಾಗತ್ತೆ ಮೂರನೇ ಕರ್ನಾಟಕ ಯುದ್ಧ, ಆಂಗ್ಲರು ಅಂದ್ರೆ, ಒಂದು ನಿಮಿಷ, ಬ್ರಿಟಿಷರ್ಸ್ ವರ್ಸಸ್ ಫ್ರೆಂಚ್, ಆಂಗ್ಲರು ಮತ್ತೆ ಫ್ರೆಂಚರ ನಡುವೆ ಆಗುವಂತಹ ಇದೊಂದು ಯುದ್ಧ. ಟೋಟಲ್ 3 ಕರ್ನಾಟಕ ಯುದ್ಧಗಳಾಗತ್ತೆ. ಆ 3 ಕರ್ನಾಟಕ ಯುದ್ಧಗಳು ನಮಗೆ ಹೈಲೈಟಿಂಗ್ ಟಾಪಿಕ್. ಏನಂತ ತಿಳ್ಕೋಬೇಕು, ಯಾವ ಕರ್ನಾಟಕ ಯುದ್ಧದಲ್ಲಿ ಯಾವ ಲೀಡರ್ ಇದ್ದ, ಯಾರ ಮೇಲುಗೈ ಆಯ್ತು, ಯಾವ ಒಪ್ಪಂದಗಳಾಯ್ತು, ಯಾವ ಕದನಗಳಾಯ್ತು, ಯಾವ ಯುದ್ಧದಲ್ಲಿ ಯಾವ ಕದನ ಆಯ್ತು, ಯಾವ ಒಪ್ಪಂದ ಆಯ್ತು, ಯಾವ ಲೀಡರ್ ಇದ್ದ, ಇಷ್ಟು ತಿಳ್ಕೊಳ್ಳಿ ಸಾಕು. ಯಾರ ಮೇಲುಗೈ ಆಯ್ತು ಅದು ಕೂಡ ತಿಳ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ರೀಸನ್ಸ್, ಕಾರಣಗಳು. ಈ ಪಾಯಿಂಟ್ ಇಡೀ ನಿಮಗೆ 1.5 ಪೇಜಲ್ಲಿ ಕವರ್ ಆಗೋಗುತ್ತೆ. ಶಾರ್ಟ್ ಪಾಯಿಂಟ್ಸ್ ಮಾಡ್ಕೊಳ್ಳಿ ಅಷ್ಟೇ ಸಾಕು. ಅದೇ ತರ ಆಂಗ್ಲೋ ಮೈಸೂರು 1, 2, 3, 4 ಆಂಗ್ಲೋ ಮೈಸೂರು ಅದಾಗತ್ತೆ. ಯಾವ ಒಪ್ಪಂದಗಳು ಆರ್ಡರ್ ಕೇಳ್ತಾನೆ ಕ್ರೊನಾಲಜಿನಲ್ಲಿ. ಫಸ್ಟ್ ಆಂಗ್ಲೋ ಮೈಸೂರು ಒಪ್ಪಂದ ಯಾವ್ದ್ರಲ್ಲಿ ಎಂಡ್ ಆಗುತ್ತೆ, ಮದ್ರಾಸ್. ಎರಡನೇದ್ದು ಒಪ್ಪಂದ ಯಾವ್ದ್ರಲ್ಲಿ ಎಂಡ್ ಆಗುತ್ತೆ, ಮಂಗಳೂರು ಒಪ್ಪಂದ. ಮೂರನೇ ಆಂಗ್ಲೋ ಮೈಸೂರದ್ದು ಯಾವ್ದ್ರಲ್ಲಿ ಒಪ್ಪಂದ ಅದನ್ನ ಮುಕ್ತಾಯ ಆಗುತ್ತೆ, ಯಾವ ಒಂದು ಟ್ರೀಟಿ, ಶ್ರೀರಂಗಪಟ್ಟಣಂ ಟ್ರೀಟಿ, ಶ್ರೀರಂಗಪಟ್ಟಣ ಒಪ್ಪಂದ. ಸೊ ಇದು ಗೊತ್ತಿರಬೇಕು. ಓಕೆ, ಅದೇ ತರ ಇನ್ನೊಂದು ಬರುತ್ತೆ, KPSC ನಲ್ಲಿ ಕೇಳಿದ್ದ ಲಾಸ್ಟ್ ಒನ್ ಇಯರ್ ಬ್ಯಾಕ್, ಬ್ಯಾಟಲ್ ಆಫ್ ಮಳವಳ್ಳಿ. ಬ್ಯಾಟಲ್ ಆಫ್ ಮಳವಳ್ಳಿ ಅಂದ್ರೆ ಮಳವಳ್ಳಿಯ ಕದನ ಯಾವ ಒಂದು ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಂಬಂಧಪಟ್ಟಿದೆ. 1ನೇದ್ದ, 2ನೇದ್ದ, 3ನೇದ್ದ, 4ನೇದ್ದ ಗೊತ್ತಿದ್ರೆ ಕಮೆಂಟ್ ಹಾಕಿ. ಯಾರು ಪ್ರಿವಿಯಸ್ ಇಯರ್ ಕ್ವಶನ್ಸ್ ನೋಡ್ತಾ ಇರ್ತೀರಲ್ವಾ ಅವರಿಗೆ ಇದರ ಒಂದು ಅರಿವು ಇರುತ್ತೆ. ಬ್ಯಾಟಲ್ ಆಫ್ ಮಳವಳ್ಳಿ, ಮಳವಳ್ಳಿ ಕದನ ಯಾವ ಒಂದು ಆಂಗ್ಲೋ ಮೈಸೂರು ಯುದ್ಧ, 1ನೇದ, 2ನೇದ, 3ನೇದ, 4ನೇದ. ಪಾಸ್ ಅಂಡ್ ಕಮೆಂಟ್, ಐ ವಿಲ್ ಟೆಲ್ ದಿ ಆನ್ಸರ್ ನೌ. ಯಾವ ಒಂದು 4ನೇದ್ದು, 4ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಂಬಂಧಪಟ್ಟಿದ್ದು. 4th ಆಂಗ್ಲೋ ಮೈಸೂರು ವಾರ್, ಬ್ಯಾಟಲ್ ಆಫ್ ಮಳವಳ್ಳಿ ಇಸ್ ಅ ಪಾರ್ಟ್ ಆಫ್ 4th ಆಂಗ್ಲೋ ಮೈಸೂರು ವಾರ್. ಅದರ ಒಂದು ಭಾಗವಾಗಿತ್ತು, ಯಾಕಂದ್ರೆ ಕೇಳಿದಾನೆ, ಇಂಪಾರ್ಟೆಂಟ್. ನಿಮ್ದೊಂದು ಹೋಮ್ವರ್ಕ್ ಏನಪ್ಪಾ ಅಂತಾರೆ, ಇಲ್ಲ ಗೊತ್ತಿದ್ರೆ ಕಮೆಂಟ್ ಹಾಕಿ. ಯಾವ ಬ್ರಿಟಿಷ್ ಅಧಿಕಾರಿ ಇಲ್ಲಿ ಏನ್ ಮಾಡಿದ್ದ, ಈ ಒಂದು ಯುದ್ಧ ಕದನದಲ್ಲಿ ಭಾಗವಹಿಸಿದ್ದ. ವಿಚ್ ಬ್ರಿಟಿಷ್ ಆಫೀಸರ್ ಪಾರ್ಟಿಸಿಪೇಟೆಡ್ ಇನ್ ಬ್ಯಾಟಲ್ ಆಫ್ ಮಳವಳ್ಳಿ? ಕಮೆಂಟ್, ಇಫ್ ಯು ನೋ ದಿ ಆನ್ಸರ್ ಕಮೆಂಟ್, ಇಂಪಾರ್ಟೆಂಟ್. ಅದನ್ನು ಕೇಳಿದ್ದಾರೆ, ಅದನ್ನು ಕೂಡ ಏನು ಮಾಡಿದ್ದಾರೆ, ಕೇಳಿದ್ದಾರೆ, ಇಂಪಾರ್ಟೆಂಟ್. ಓಕೆ, ಜನರ ಭಾಷೆ. ನೆಕ್ಸ್ಟ್ ಪ್ರಶ್ನೆ 10ನೇದ್ದು, ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್, ರಾಷ್ಟ್ರೀಯ ಸ್ಟೇಟ್ ರಿಆರ್ಗನೈಸೇಷನ್, ರಾಜ್ಯ ಏನು ಪುನರ್ವಿಂಗಡನಾ ಆಯೋಗ, ಅದಕ್ಕೆ ಸಂಬಂಧಪಟ್ಟಂಥದ್ದು. ಜನರ ಭಾಷೆಯ ಆಧಾರದ ಮೇಲೆ ರಾಜ್ಯಗಳು ಪುನರ್ವಿಂಗಡಣೆ ಆಗುತ್ತವೆ. ಭಾಷೆ ಆಧಾರದ ಮೇಲೆ ಕನ್ನಡ, ಹಿಂದಿ, ಮರಾಠಿ, ತಮಿಳು, ತೆಲುಗು, ಮಲಯಾಳಂ ಈ ಭಾಷೆ ಆಧಾರದ ಮೇಲೆ ವಿಂಗಡಣೆ ಆಗುವ ಸಮಯದಲ್ಲಿ ಕರ್ನಾಟಕದ ಯಾವ ಸ್ಥಳಗಳನ್ನು ಮದ್ರಾಸ್ ಪ್ರಾಂತ್ಯದಿಂದ ಕರ್ನಾಟಕಕ್ಕೆ ಸೇರಿಸಲಾಯಿತು? 2 ಡಿಸ್ಟಿಕ್ಗಳು, 2 ಸ್ಥಳಗಳಿತ್ತು, 3 ಸ್ಥಳಗಳು ಆಕ್ಚುಲಿ, ಇಲ್ಲಿ 2 ಕೊಟ್ಟಿದ್ದೀವಿ. ಯಾವ 2 ಅಂತ ಹೇಳಬೇಕು 4ರಲ್ಲಿ ನೀವು. ಅವು ಮದ್ರಾಸ್ ಪ್ರಾಂತ್ಯದಲ್ಲಿತ್ತು, ಅವುಗಳನ್ನ ಕರ್ನಾಟಕಕ್ಕೆ ಸೇರಿಸಿಕೊಂಡ್ವಿ. ಯಾವುದು 2? ಕಮೆಂಟ್ ಹಾಕಿ ಸ್ನೇಹಿತರೆ. ಯಾವ 2? ಇಲ್ಲಿರುವಂಥದ್ದು 2 ಜೋಡಿಗಳು, ದಕ್ಷಿಣ ಕನ್ನಡ ಮತ್ತೆ ಕೊಳ್ಳೇಗಾಲ. ಇದರ ಜೊತೆಗೆ ಇನ್ನೂ ಒಂದು ಸೇರಿಸ್ಕೊಂತೀವಿ, ಯಾವುದು? ಬಳ್ಳಾರಿ. ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ, ಈ ಥರದ್ದು ಕೇಳ್ತಾನೆ. ದಕ್ಷಿಣ ಕನ್ನಡ ಮತ್ತೆ ಕೊಳ್ಳೇಗಾಲ ಮತ್ತೆ ಬಳ್ಳಾರಿ. ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಬರುತ್ತೆ, ಭಾಷೆ ಆಧಾರದ ಮೇಲೆ ಅದನ್ನು ಡಿವೈಡ್ ಮಾಡ್ತಾರೆ. ಇನ್ನೂ ಒಂದು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನಾನು ನಿಮಗೆ, ನೆನಪಿದೆಯಲ್ಲೋ ಗೊತ್ತಿಲ್ಲ. ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್, ರಾಜ್ಯ ಪುನರ್ವಿಂಗಡನಾ ಕಾಯ್ದೆಯ ಪ್ರಕಾರ ಒಂದು ಏನ್ ಮಾಡ್ತಾರೆ, ಕೌನ್ಸಿಲ್ ಅನ್ನ ಸೆಟಪ್ ಮಾಡ್ತಾರೆ. ಯಾವ ಕೌನ್ಸಿಲ್ ಅದು? ಝೋನಲ್ ಕೌನ್ಸಿಲ್. ನೆಕ್ಸ್ಟ್ ಬರೋ ಪರೀಕ್ಷೆಗಳಲ್ಲಿ ಬರುವಂತ ಚಾನ್ಸಸ್ ಜಾಸ್ತಿ ಇದೆ, ಬಿಕಾಸ್ ಝೋನಲ್ ಕೌನ್ಸಿಲ್ ಇಸ್ ದಿ ಹೈ ಈಲ್ಡಿಂಗ್ ಟಾಪಿಕ್. ಝೋನಲ್ ಕೌನ್ಸಿಲ್ ಅನ್ನ ಸೆಟಪ್ ಮಾಡ್ತಾರೆ. ಈ ಝೋನಲ್ ಕೌನ್ಸಿಲ್ ನ
ಅಧ್ಯಕ್ಷರು ಯಾರಾಗಿರ್ತಾರೆ? ಚೇರ್ಪರ್ಸನ್. ಈ ಒಂದು ಝೋನಲ್ ಕೌನ್ಸಿಲ್ನ ಚೇರ್ಪರ್ಸನ್ ಯಾರಾಗಿರ್ತಾರೆ? ಯಾರು? ಸೆಂಟ್ರಲ್ ಹೋಮ್ ಮಿನಿಸ್ಟರ್, ಕೇಂದ್ರ ಗೃಹ ಮಂತ್ರಿಗಳು. ಇದಕ್ಕೆ ಆಡಪ್ ಆಗಿ ಇನ್ನೊಂದು ಹೇಳಿದ್ದೆ, ಇಂಟರ್ ಸ್ಟೇಟ್ ಕೌನ್ಸಿಲ್ ಆರ್ಟಿಕಲ್ಸ್ 263 ಪ್ರಕಾರ, ಆ ವಿಧಿ 263 ಪ್ರಕಾರ ಓಕೆ ಇಂಟರ್ ಸ್ಟೇಟ್ ಕೌನ್ಸಿಲ್ ಓಕೆ ಅದನ್ನ ಸೆಟಪ್ ಮಾಡ್ತಾರೆ. ಅದರ ಚೇರ್ಮನ್ ಯಾರಾಗಿರ್ತಾರೆ? ಪ್ರಧಾನ ಮಂತ್ರಿಗಳು. ಅದನ್ನ ಸೆಟಪ್ ಯಾರು ಮಾಡ್ತಾರೆ? ಪ್ರೆಸಿಡೆಂಟ್. ಓಕೆ, ಗೊತ್ತಾಯ್ತಾ? ಇಂಪಾರ್ಟೆಂಟ್. ಇವೆಲ್ಲವೂ ಹೆಲ್ಡಿಂಗ್ ಟಾಪಿಕ್. ಓಕೆ, ಎಲ್ಲವೂ ಕೂಡ ಹೆಲ್ಡಿಂಗ್ ಟಾಪಿಕ್. 1976 ಓಕೆ 1976 ವರ್ಷದಲ್ಲಿ ಏನಾಗುತ್ತೆ? ತುರ್ತು ಪರಿಸ್ಥಿತಿ ಅಂದ್ರೆ 75ರಿಂದ 77 2 ವರ್ಷ ನಮ್ಮಲ್ಲಿ ಏನಿರುತ್ತೆ ದೇಶದಲ್ಲಿ ತುರ್ತು ಪರಿಸ್ಥಿತಿ, ನ್ಯಾಷನಲ್ ಎಮರ್ಜೆನ್ಸಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿರ್ತಾರೆ. ಅವಾಗ ಪ್ರಧಾನಮಂತ್ರಿಗಳು ಯಾರಿರ್ತಾರೆ? ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿರ್ತಾರೆ. ಆವಾಗ ಯಾರು ರಾಷ್ಟ್ರಪತಿಗಳಾಗಿದ್ದರು ಅಂತ ಕೇಳಿದ್ದಾರೆ. ವಿ ಗಿರಿ, ಗ್ಯಾನಿ ಜೈಲ್ ಸಿಂಗ್, ಫಕ್ರುದ್ದೀನ್ ಅಹಮದ್ ಮತ್ತೆ ಶಂಕರ್ ದಯಾಳ ಶರ್ಮಾ ಅಂತ ಕೇಳ್ತಾ ಇದ್ದಾರೆ. ಯಾರು ಆಗಿದ್ದರು ಆ ಒಂದು ಸಮಯದಲ್ಲಿ? 1975 ಮತ್ತು 77 ಸಮಯದಲ್ಲಿ ಯಾರು ರಾಷ್ಟ್ರಪತಿಗಳಾಗಿದ್ದರು? ಯಾರಾಗಿದ್ರು? ಫಕ್ರುದ್ದೀನ್ ಅಲಿ ಅಹಮದ್. ಇದು ಇಂಪಾರ್ಟೆಂಟ್. ಇವರು ರಾಷ್ಟ್ರಪತಿಗಳಾಗಿದ್ದಾಗಲೇ ಸಾವನ್ನ ಅಪ್ಪಿದರು. ಅಂದ್ರೆ ಅವರ ಆಫೀಸಲ್ಲೇ ಸತ್ರು ಅಂತಂದಂಗೆ, ಅವರ ಆಫೀಸಲ್ಲೇ ನಿಧನವನ್ನ ಹೊಂದಿದರು. ಇವ್ರ ಜೊತೆಗೆ ಇನ್ನೊಬ್ರಿದ್ದಾರೆ ಆಫೀಸಲ್ಲಿ ನಿಧನ ಹೊಂದಿದಂಥವ್ರು. ಯಾರು ಆಫೀಸಲ್ಲಿ ನಿಧನ ಹೊಂದಿದಂಥವ್ರು? ಇಂಪಾರ್ಟೆಂಟ್. ಇವ್ರ ಜೊತೆಗೆ ಇನ್ನೊಬ್ರಿದ್ದಾರೆ. ಯಾರು? ಜಾಕಿರ್ ಹುಸೇನ್. ಇವರು ಕೂಡ, ಇವರಿಬ್ರು ಏನಿದ್ದಾರೆ, ಅವರು ಒಂದು ಟೈಮ್ ಪೀರಿಯಡ್, ಆಫೀಸ್ ಅಂತಂದ್ರೆ ಆಫೀಸ್ ಒಳಗಡೆ ಅಂತಲ್ಲ, ಅವರು ರಾಷ್ಟ್ರಪತಿಗಳ ಆಗಿದ್ದ ಸಮಯದಲ್ಲಿ ನಿಧನ ಹೊಂದಿದರು ಅಂತ. ಇಬ್ರು ಆ ಥರ ಅವ್ರು ರಾಷ್ಟ್ರಪತಿ ನಿಧನ ಹೊಂದಿರುವ ಸಮಯದಲ್ಲಿನೇ, ರಾಷ್ಟ್ರಪತಿಗಳ ಆಗಿದ್ದ ಸಮಯದಲ್ಲಿ ನಿಧನ ಹೊಂದಿದ್ರು. ಒಂದು ಜಾಕಿರ್ ಹುಸೇನ್, ಇನ್ನೊಂದು ಫಕ್ರುದ್ದೀನ್ ಅಲಿ ಅಹಮದ್. ತುರ್ತು ಪರಿಸ್ಥಿತಿ, ನ್ಯಾಷನಲ್ ಎಮರ್ಜೆನ್ಸಿ, ಯಾವ ಒಂದು ಆರ್ಟಿಕಲ್? ನ್ಯಾಷನಲ್ ಎಮರ್ಜೆನ್ಸಿ ಹಾಕುವಂಥದ್ದು ಆರ್ಟಿಕಲ್ 352. ಆವಾಗ ಯಾವ್ದಕ್ಕೆ ಹಾಕಿದ್ರು? ಇಂಟರ್ನಲ್ ಡಿಸ್ಟರ್ಬೆನ್ಸ್, ಆಂತರಿಕ ಭದ್ರತೆ ಸಲುವಾಗಿ ನಾನು ತುರ್ತು ಪರಿಸ್ಥಿತಿನ ಹೇರ್ತಾ ಇದ್ದೀನಿ ಅಂತ ಹೇಳಿ ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹೇಳ್ತಾರೆ. ಓಕೆ, ಬಟ್ 44ನೇ ತಿದ್ದುಪಡಿಯ ಪ್ರಕಾರ 44ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬರುತ್ತೆ. ಯಾರ ಕಾಲದಲ್ಲಿ? ಮೊರಾರ್ಜಿ ದೇಸಾಯಿ ಅವರ ಗೌರ್ಮೆಂಟ್, ಜನತಾ ಪಾರ್ಟಿ ಗೌರ್ಮೆಂಟ್ ಇರುತ್ತೆ. ಆಗಿನ ಕಾಲದಲ್ಲಿ ಆ ಒಂದು ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತ ಏನಿರುತ್ತಲ್ವಾ, ಅಂದ್ರೆ ಆಂತರಿಕ ಭದ್ರತೆಯ ಸಲುವಾಗಿ ಅನ್ನೋದು, ಅದನ್ನ ಮಿಸ್ಯೂಸ್ ಮಾಡ್ಕೋಬಹುದು. ಅದನ್ನ ಆಂತರಿಕ ಭದ್ರತೆ ಅಂತ ಇರೋದನ್ನ ನಾವೇನ್ ಮಾಡ್ತಾ ಇದೀವಿ? ಆರ್ಮ್ಡ್ ರೆಬಲಿಯನ್ ಅಂತ ನಾವೇನ್ ಮಾಡ್ತಾ ಇದೀವಿ? ರೀಪ್ಲೇಸ್ ಮಾಡ್ತಾ ಇದೀವಿ ಆ ಪದನ ಅಂತ ಹೇಳಿ ಅದನ್ನ ರೀಪ್ಲೇಸ್ ಮಾಡ್ತಾರೆ. ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತ ಇಟ್ಕೊಂಡು ಇನ್ನೊಂದ್ಸಲ ತುರ್ತು ಪರಿಸ್ಥಿತಿ ಹೇರಬಾರ್ದು. ಆರ್ಮ್ಡ್ ರೆಬಲಿಯನ್ ಅಂದ್ರೆ ದೇಶದಲ್ಲಿ ಫುಲ್ ಅಲ್ಲೋಲ ಕಲ್ಲೋಲ ಆಗಿದೆ, ಎಲ್ಲರೂ ಹೊಡೆದಾಟ ಬಡದಾಟ ಆಗ್ತಾ ಇದೆ ಸಿಕ್ಕಾಪಟ್ಟೆ ಅಂದಾಗ ಮಾತ್ರ ನಾವು ಇಡಬೇಕೆ ಹೊರತು ಇಂಟರ್ನಲ್ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂತ ನನಗೆ ಕಿವಿಗೆ ಬಿದ್ದ ತಕ್ಷಣ ನಾನು ತುರ್ತು ಪರಿಸ್ಥಿತಿನ ಹಾಕ್ತೀನಿ ಅಂದ್ರೆ ತಪ್ಪು. ಆ ಥರ ಆಗಬಾರ್ದು. 44ನೇ ತಿದ್ದುಪಡಿಯ ಪ್ರಕಾರ ಏನ್ ಮಾಡ್ತಾರೆ? ಆ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅನ್ನುವ ಪದವನ್ನ ಆರ್ಮ್ಡ್ ರೆಬೆಲಿಯನ್ ಅಂತ ಏನ್ ಮಾಡ್ತಾರೆ? ಬದಲಾಯಿಸ್ತಾರೆ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಎಮರ್ಜೆನ್ಸಿ ಚಾಪ್ಟರ್ ಇಂಪಾರ್ಟೆಂಟ್. ಓಕೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ನ್ಯಾಷನಲ್ ಎಮರ್ಜೆನ್ಸಿ, ಸ್ಟೇಟ್ ಎಮರ್ಜೆನ್ಸಿ ಆರ್ ಪ್ರೆಸಿಡೆಂಟ್ ರೂಲ್, ಅದು ಕೂಡ ಇಂಪಾರ್ಟೆಂಟ್. ಫಿನಾನ್ಷಿಯಲ್ ಎಮರ್ಜೆನ್ಸಿ, ಅದು ಕೂಡ ಇಂಪಾರ್ಟೆಂಟ್. ಆರ್ಥಿಕ ತುರ್ತು ಪರಿಸ್ಥಿತಿ, ಅದು ಕೂಡ ಇಂಪಾರ್ಟೆಂಟ್. ಮೂರು ನನಗೆ ಇಂಪಾರ್ಟೆಂಟ್. ಮೂರನ್ನು 360 ಡಿಗ್ರಿಯಿಂದ ಓದಿ. ನಿಮಗೆ ಪರೀಕ್ಷೆನಲ್ಲಿ ಬರುವಂಥ ಚಾನ್ಸಸ್ ಏನಿರುತ್ತೆ? ಜಾಸ್ತಿ ಇರುತ್ತೆ. ಓಕೆ, ಇದು ನೋಡೋಣ. ಇದನ್ನ ಇಂಗ್ಲೀಷಲ್ಲಿ ನೋಡೋಣ, ಬಿಕಾಸ್ ಇದು ಸ್ವಲ್ಪ ಟೆಕ್ನಿಕಲ್ ಆಗಿದೆ. ವಿಲ್ ಸಿ ಇಟ್ ಇನ್ ಇಂಗ್ಲಿಷ್. ಓಕೆ, ದ ಪ್ರೈಮರಿ ರೋಲ್ ಆಫ್ ಆನ್ ಅಮಿಕಸ್ ಕ್ಯೂರೆ ಇನ್ ಲೀಗಲ್ ಪ್ರೊಸೀಡಿಂಗ್ಸ್. ಏನು ಒಂದು ಕಾನೂನಿನ ಪ್ರಕ್ರಿಯೆಯಲ್ಲಿ ಅಮಿಕಸ್ ಕ್ಯೂರೆ ಅಂದ್ರೆ ಏನು? ಅಮಿಕಸ್ ಕ್ಯೂರಿ ಅಂದ್ರೆ ಏನು? ವಾಟ್ ಈಸ್ ದಿ? ಒಂದ್ ಇದ್ರ ಮೀನಿಂಗ್ ಒಂದೇ, ಆದ್ರ ಮೀನಿಂಗ್ ಜಸ್ಟ್ ಗೊತ್ತಿದ್ರೆ ಸಾಕು, ನೀವು ಈಸಿಯಾಗಿ ಆನ್ಸರ್ನ ಕಂಡುಹಿಡಿತೀರಾ. ಏನಪ್ಪಾ ಅಂದ್ರೆ ಫ್ರೆಂಡ್ ಆಫ್ ದಿ ಕೋರ್ಟ್. ಈ ಅಮಿಕಸ್ ಕ್ಯೂರೆ ಅಂತಂದ್ರೆ ಏನು? ಫ್ರೆಂಡ್ ಆಫ್ ದಿ ಕೋರ್ಟ್. ಓಕೆ, ಏನಂತ ಕರೀತಾರೆ ಅಮಿಕಸ್ ಕ್ಯೂರಿನ? ಫ್ರೆಂಡ್ ಆಫ್ ದಿ ಕೋರ್ಟ್. ಕೋರ್ಟ್ನ ಸ್ನೇಹಿತ, ನ್ಯಾಯಾಲಯದ ಸ್ನೇಹಿತ ಅಂತ ಕರೀತಾರೆ. ಈ ಒಂದು ಮೀನಿಂಗ್ ಆಧಾರದ ಮೇಲೆ 4 ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ನಿಮಗೆ ಸಮೀಪ ಅನಿಸುತ್ತೆ? ರಿಪ್ರೆಸೆಂಟ್ ದಿ ಪ್ರೈಮರಿ ಪಾರ್ಟಿ, ಪಿಟಿಷನರ್ ಅಂತ. ಕೋರ್ಟ್ ಪಿಟಿಷನರ್ ಯಾರು? ಕೋರ್ಟ್ನ ಸ್ನೇಹಿತ ಆಗಕ್ಕಾಗತ್ತಾ? ಆಗಲ್ಲ. ಆರ್ಬಿಟ್ರೇಟ್ ದ ಡಿಸ್ಪ್ಯೂಟ್ ಬಿಟ್ವೀನ್ ಪಾರ್ಟೀಸ್ ಆಫ್ ಎ ಸೆಟಲ್ಮೆಂಟ್. ಅಸಿಸ್ಟ್ ದಿ ಕೋರ್ಟ್ by offering impartial information, expertise, insight into the matters of the law or fact.
ಅಸಿಸ್ಟ್ ಮಾಡ್ತಾ ಇದ್ದಾನೆ. ನಮಗೆ ಯಾವತ್ತು ಕಷ್ಟದಲ್ಲಿದ್ದಾಗ ಯಾರು ಅಸಿಸ್ಟ್ ಮಾಡ್ತಾರೆ? ನನಗೆ ಏನಾದರೂ ಇನ್ಫಾರ್ಮೇಶನ್ ಬೇಕಾಗಿರುತ್ತೆ, ಬುಕ್ಸ್ ಬೇಕಾಗಿರುತ್ತೆ, ಅಥವಾ ಬೇರೆ ಏನಾದರೂ ಬೇಕಾಗಿರುತ್ತೆ, ಅವಾಗ ನನಗೆ ಯಾರು ಸಹಾಯ ಮಾಡ್ತಾರೆ? ಯಾರು ಮಾಡೋದು ಸಹಾಯ? ನನ್ನ ಸ್ನೇಹಿತ. ಹಾಗೆ ಫ್ರೆಂಡ್ ಆಫ್ ದಿ ಕೋರ್ಟ್ ಯಾರೋ ಅಮಿಕಸ್ ಕ್ಯೂರಿ ಏನಿದ್ದಾರೆ, ಕೋರ್ಟ್ಗೆ ಅಸಿಸ್ಟ್ ಮಾಡ್ತಾರೆ ಬೈ ಆಫರಿಂಗ್ ದಿ ಇಂಪಾರ್ಷಿಯಲ್ ಇನ್ಫಾರ್ಮೇಶನ್. ಯಾವುದೇ ಒಂದು ಕೇಸ್ ಇರುತ್ತೆ, ಆ ಕೇಸ್ನಲ್ಲಿ ಕೋರ್ಟ್ಗೆ ಇನ್ನಿಷ್ಟು ಸಾಕ್ಷಿಗಳು ಬೇಕಾಗುತ್ತೆ. ಆ ಒಂದು ಕೇಸನ್ನು ಮುಂದುವರಿಸಬೇಕಂದ್ರೆ ಒಂದಿಷ್ಟು ಸಾಕ್ಷಿಗಳು ಬೇಕಾಗಿರುತ್ತೆ. ಅದಕ್ಕೆ ಒಬ್ಬ ಇಂಪಾರ್ಷಿಯಲ್ ಪರ್ಸನ್ ಇರಬೇಕು. ಅವ್ರನ್ನ ಏನು ಮಾಡ್ತಾರೆ ಅಂದರೆ ಪಕ್ಷಪಾತಿ ಆಗಿರಬಾರದು, ನಿಷ್ಪಕ್ಷಪಾತಿ ಆಗಿರಬೇಕು. ಅವ್ರನ್ನ ಎಸ್ ಇವರ ಮೈ ಅಮಿಕಸ್ ಕ್ಯೂರಿ ಅಂದ್ರೆ ನನ್ನ ಫ್ರೆಂಡ್ ಅಪ್ಪ, ನಿನ್ನನ್ನು ನಾನು ಅಮಿಕಸ್ ಕ್ಯೂರಿ ಅಂತ ಹೇಳಿ ನೇಮಿಸ್ತಾ ಇದ್ದೀನಿ, ಫ್ರೆಂಡ್ ಆಫ್ ದಿ ಕೋರ್ಟ್ ಅಂತ ನೇಮಿಸ್ತಾ ಇದ್ದೀನಿ, ನೀನು ನನಗೆ ಅಸಿಸ್ಟ್ ಮಾಡು. ಈ ಒಂದು ಕೇಸಲ್ಲಿ ನೀನೇನು ಮಾಡಬೇಕು? ಒಂದಿಷ್ಟು ಇಂಪಾರ್ಷಿಯಲ್ ಇನ್ಫಾರ್ಮೇಷನ್, ಯಾವುದೇ ಪಕ್ಷಪಾತ ಇಲ್ಲದೇನೆ ಸರಿಯಾದ ಒಂದು ಮಾಹಿತಿಯನ್ನು ಕೊಡು. ಓಕೆ, ಆ ಒಂದು ಕಾನೂನಿಗೆ ಸಂಬಂಧಪಟ್ಟಂತೆ, ಆ ಒಂದು ಕೇಸ್ನ ಕಾನೂನಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನಾನು ಕೊಡು ಅಂತ ಹೇಳಿ ನೇಮಿಸುವಂಥದ್ದು. ಓಕೆ, ದಿಸ್ ಇಸ್ ವೆರಿ ಡಿಫಿಕಲ್ಟ್ ಕ್ವಶನ್, ಬಿಕಾಸ್ ಈ ಥರದ್ದೆಲ್ಲೂ ನಾವು ಓದಿರಂಗಿಲ್ಲ. ಇವೆಲ್ಲ ಎಲ್ಲಿರುತ್ತೆ ಅಂದರೆ ಕರೆಂಟ್ ಅಫೇರ್ಸಲ್ಲಿರುತ್ತೆ. ಅದಕ್ಕೋಸ್ಕರ ನಾವು ನಿಮಗೆ ಕೊಟ್ಟಿದ್ದೀವಿ. ಓಕೆ, ಇದನ್ನು ಕನ್ನಡದಲ್ಲಿ ತಗೋಣ. ಇದು ಬೇಸಿಕ್ ಇದೆ, ಈಸಿ ಕ್ವಶನ್. ಏನಿದೆ? ಕೆಳಗಿನಲ್ಲಿ ಯಾವುದು ಭಾರತೀಯ ಒಕ್ಕೂಟ ವ್ಯವಸ್ಥೆಯ ಲಕ್ಷಣವಲ್ಲ? ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್? ನೋಡಿ ಅಗೇನ್, ನಾಟ್ ಯಾವುದು ಅಲ್ಲ. ಇವೆಲ್ಲ ಬಹಳ ಇಂಪಾರ್ಟೆಂಟ್, ಮಾರ್ಕ್ ಮಾಡ್ಕೋಬೇಕು ನೀವು. ಯಾವ್ದು ನಾಟ್, ಯಾವುದು ಅಲ್ಲ ಅನ್ನೋದನ್ನ ಏನು ಮಾಡ್ತಾ ಇರ್ತಾನೆ, ಕ್ವಶನ್ಸು ಕೇಳ್ತಾ ಇರ್ತಾನೆ. ನ್ಯಾಯಾಲಯಗಳು ಸಂವಿಧಾನವನ್ನು ಮತ್ತು ವಿವಿಧ ಹಂತಗಳ ಸರ್ಕಾರದ ಅಧಿಕಾರವನ್ನು ವ್ಯಾಖ್ಯಾನಿಸಬಹುದು. ಎಸ್, ಇದು ಒಕ್ಕೂಟ ವ್ಯವಸ್ಥೆಯ ಲಕ್ಷಣ. ಅಂದ್ರೆ ವಿವಿಧ ಹಂತ ನ್ಯಾಯಾಲಯ ಅಂದ್ರೆ ಯಾವುದು? ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಸಬಾರ್ಡಿನೇಟ್ ಕೋರ್ಟ್ಸ್. ಅಂದ್ರೆ ಇಡೀ ದೇಶಕ್ಕೆ ಸುಪ್ರೀಂ ಕೋರ್ಟು, ರಾಜ್ಯಕ್ಕೆ ಹೈಕೋರ್ಟು, ಜಿಲ್ಲೆ ಮತ್ತೆ ತಾಲೂಕುಗಳಿಗೆ ಸಬಾರ್ಡಿನೇಟ್ ಕೋರ್ಟ್, ಬೇರೆ ಬೇರೆ ವಿಷಯಗಳಿಗೆ ಅಂತ ಮಾಡಿದ್ದಾರೆ ಅಲ್ವಾ. ನನಗೆ ಸಬಾರ್ಡಿನೇಟ್ ಕೋರ್ಟಲ್ಲಿ ನ್ಯಾಯ ಸಿಗದೇ ಇದ್ರೆ ಹೈಕೋರ್ಟಿಗೆ ಹೋಗ್ತೀನಿ, ಹೈಕೋರ್ಟಲ್ಲಿ ನ್ಯಾಯ ಸಿಗದೇ ಇದ್ರೆ ಸುಪ್ರೀಂ ಕೋರ್ಟಿಗೆ ಹೋಗ್ತೀನಿ. ಇವೆಲ್ಲವೂ ನಮ್ಮ ಒಕ್ಕೂಟ ವ್ಯವಸ್ಥೆಯ ಲಕ್ಷಣ. ಬಟ್ US ಆ ಥರ ಇಲ್ಲ. ದೇಶಕ್ಕೆ ಹೈಕೋರ್ಟ್, ದೇಶಕ್ಕೆ ಸುಪ್ರೀಂ ಕೋರ್ಟು, ರಾಜ್ಯಗಳಿಗೆ ಹೈಕೋರ್ಟು. ಇಲ್ಲೇನು ಹೇಳುತ್ತೋ ಅದೇ ಫೈನಲ್ಲು. ಅಪೀಲ್ ಅನ್ನೋದಿಲ್ಲ ಇಲ್ಲಿ US ಬಟ್ ಇಲ್ಲಿ ಇದೆ. ಅದಕ್ಕೆ ನಮ್ಮದು ಒಕ್ಕೂಟ ವ್ಯವಸ್ಥೆಯಲ್ಲಿ ಬರುತ್ತೆ ಅಲ್ವಾ. ರೈಟ್, ನಮ್ಮದು ನ್ಯಾಯಾಲಯ ಇಂಟಿಗ್ರೇಟೆಡ್ ಜುಡಿಷಿಯರಿ, ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಅಂತ ಹೇಳ್ತೀವಿ ನಾವು. ಹಾಗಾಗಿ ಒಂದನೇ ಹೇಳಿಕೆ, ಎ ಹೇಳಿಕೆ ಏನಿದೆ ಸರಿಯಾಗಿದೆ. ಬಿ ಹೇಳಿಕೆ ಏನು ಹೇಳುತ್ತೆ? ಇದು ಎ, ಇದು ಸಿ, ಇದು ಡಿ. ಓಕೆ, ಬಿ ಹೇಳಿಕೆ ಒಕ್ಕೂಟ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಆದಾಯದ ಮೂಲವನ್ನು ನಿರ್ದಿಷ್ಟಪಡಿಸಲಾಗಿದೆ. ಹೌದು, ಅಬ್ವಿಯಸ್ಲಿ. ಏನು ರೆವೆನ್ಯೂ ಹೋಗಬೇಕು ಕೇಂದ್ರಕ್ಕೆ, ಏನು ರಾಜ್ಯಕ್ಕೆ ರೆವೆನ್ಯೂ ಹೋಗ್ಬೇಕು ಅನ್ನೋದಕ್ಕೆ ಏನು ಸೆಟಪ್ ಮಾಡ್ತೀವಿ? ಆರ್ಟಿಕಲ್ 280 ಅಂಡರ್ ಫಿನಾನ್ಸ್ ಕಮಿಷನ್, ಹಣಕಾಸು ಆಯೋಗ. ಆರ್ಟಿಕಲ್ 280 ಅಂಡರ್ ಅದು ಅದೇ ಮಾಡುತ್ತಲ್ವಾ? ರಾಜ್ಯ ಮತ್ತು ಕೇಂದ್ರಗಳಿಗೆ ಒಂದು ಹಂಚಿಕೆಯನ್ನು ಮಾಡುತ್ತಲ್ವಾ? ಇಷ್ಟು ಹಂಚಿಕೆ ರಾಜ್ಯಕ್ಕೆ, ಇಷ್ಟು ಹಂಚಿಕೆ ಕೇಂದ್ರಕ್ಕೆ ಅಂತ ಹೇಳಿ. ರೈಟ್, ಇತ್ತೀಚಿನ ಹಣಕಾಸಿನ ಆಯೋಗದ ಅಧ್ಯಕ್ಷರಾಗಿದ್ದರು ಅರವಿಂದ ಪನ್ನಗಾರಿಯಾ. ಓಕೆ, ಅವರು ಶಿಫಾರಸನ್ನ ಕೊಟ್ಟಿದ್ದಾರೆ. ಆ ಹಣಕಾಸು ಆಯೋಗದ 17ನೇ ಹಣಕಾಸು ಆಯೋಗದ ಶಿಫಾರಸುಗಳು ನೋಡ್ಕೋರಿ, ಅದು ಇಂಪಾರ್ಟೆಂಟ್. ಇತ್ತೀಚಿನ ಹಣಕಾಸು ಆಯೋಗದ ಶಿಫಾರಸನ್ನು ನೋಡ್ಕೋರಿ, ಇಂಪಾರ್ಟೆಂಟ್. ಅಲ್ಲಿಂದ ಬರುತ್ತೆ ಪ್ರಶ್ನೆ. ಹೀಗಾಗಿ ಬಿ ಸ್ಟೇಟ್ಮೆಂಟು ಸರಿಯಾಗಿದೆ. ಸಿ ಸ್ಟೇಟ್ಮೆಂಟ್, ಒಕ್ಕೂಟ ಮತ್ತು ರಾಜ್ಯಗಳ ಅಧಿಕಾರಗಳನ್ನು ಸಂವಿಧಾನದಲ್ಲಿ ನಿರ್ದಿಷ್ಟಪಡಿಸಲಾಗಿದೆ. ಎಸ್, ಹೇಗೆ? ಶೆಡ್ಯೂಲ್ 7 ಅನುಸೂಚಿ 7 ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಲ್ವಾ. ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್ ಇದಾವಲ್ವಾ, 3 ಲಿಸ್ಟ್ಗಳು. ಆ ಯಾವ ಅಧಿಕಾರ, ಯಾವ ವಿಷಯಗಳ ಮೇಲೆ ಯಾರು ಕಾನೂನನ್ನ ಮಾಡಬಹುದು ಅಂತ ಇದೆ ಅಲ್ವಾ. ಹೀಗಾಗಿ ಆಬ್ವಿಯಸ್ಲಿ ಸಿ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ಕರೆಕ್ಟ್. ಭಾರತೀಯ ಒಕ್ಕೂಟ ವ್ಯವಸ್ಥೆಯನ್ನು ಅಧಿಕಾರಗಳ ಪ್ರತ್ಯೇಕತೆಯ ತತ್ವವನ್ನು ಆಧರಿಸಿದೆ. ಅಂದ್ರೆ ಈ 3 ಏನಿದಾವೆ ABC ಏನು ನಮ್ಮ ಒಕ್ಕೂಟ ವ್ಯವಸ್ಥೆಯ ಲಕ್ಷಣಗಳು. ಹೀಗಾಗಿ ಡಿ ಅಲ್ಲ ಲಕ್ಷಣ. ಯಾಕಂತ ನೋಡೋಣ. ಭಾರತೀಯ ಒಕ್ಕೂಟ ವ್ಯವಸ್ಥೆ ಅಧಿಕಾರಗಳ ಪ್ರತ್ಯೇಕತೆಯನ್ನು ಆಧರಿಸಿದೆ. ನೋ. ಓಕೆ, ಫೆಡರಲಿಸಮ್ ಬೇಸ್ಡ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಸಪರೇಷನ್ ಆಫ್ ಪವರ್. ನೋ. ಸಪರೇಷನ್ ಆಫ್ ಪವರ್ ಅಂದ್ರೆ ಜುಡಿಷರಿ, ಎಕ್ಸಿಕ್ಯೂಟಿವ್, ಲೆಜಿಸ್ಲೇಟಿವ್. ದೀಸ್ ಆರ್ ಸಪರೇಷನ್ ಆಫ್ ಪವರ್. ಏನಿದೆ ಆರ್ಟಿಕಲ್ DPSP ನಲ್ಲಿ ಆರ್ಟಿಕಲ್ ಇದೆ ಅಲ್ವಾ, ಅದು ಕೂಡ ಸಪರೇಷನ್ ಆಫ್ ಪವರ್ ಆರ್ಟಿಕಲ್ 50. ಬಟ್ ಏನು ಈ ಸಪರೇಷನ್ ಆಫ್ ಪವರ್ ಯಾಕಿದೆ ಅಂತಂದ್ರೆ ಜುಡಿಷಿಯರಿ ಲೆಜಿಸ್ಲೇಟಿವ್ ಅಲ್ಲಿ ತಲೆ ಹಾಕಬಾರ್ದು, ಲೆಜಿಸ್ಲೇಟಿವ್ ಎಕ್ಸಿಕ್ಯೂಟಿವ್ ಅಲ್ಲಿ ತಲೆ ಹಾಕಬಾರ್ದು, ಎಕ್ಸಿಕ್ಯೂಟಿವ್ ಜುಡಿಷಿಯರಿ ತಲೆ ಹಾಕಬಾರ್ದು. ಅವ್ರವ್ರ ಕೆಲಸಗಳನ್ನ ಅವ್ರು ಮಾಡಬೇಕು. ಅವರ ಹತ್ರ ಆ ಒಂದು ಮ್ಯಾಟರ್ ಬಂದಾಗ ಆ ಒಂದು ಡಿಸಿಷನ್ ತಗೋಬೇಕೆ ಹೊರತು ಒಬ್ಬರಿನದ್ರಲ್ಲಿ ತಲೆ ಹಾಕಬಾರದು. ಅದಕ್ಕೆ ಸಪರೇಷನ್ ಆಫ್ ಪವರ್ಸ್ ಅನ್ನ ಮಾಡಿದ್ದೀವಿ ಹೊರತು ಅದು ನಮ್ಮ ಒಕ್ಕೂಟ ವ್ಯವಸ್ಥೆಯ ಲಕ್ಷಣ ಅಲ್ಲ. ದಿಸ್ ಇಸ್ ದಿ ಮೀನಿಂಗ್, ತಿಳ್ಕೊಳ್ಳಿ. ಹೀಗಾಗಿ ಆನ್ಸರ್ ಏನಾಗುತ್ತೆ? ಡಿ ಸರಿಯಾಗಿದೆ. ಗೊತ್ತಾಯ್ತಾ? ಫೆಡರಲ್ ಸಿಸ್ಟಮ್ ಈಸ್ ಅ ಹೈಲ್ಡಿಂಗ್ ಟಾಪಿಕ್. ಇತ್ತೀಚಿನ ದಿನಗಳಲ್ಲಿ ಕೇಳ್ತಾ ಇದ್ದಾನೆ, ಅದ್ರ ಸಲುವಾಗಿ. ಆಯ್ತಾ? ಇದು ಕೂಡ ಇಂಪಾರ್ಟೆಂಟ್. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಮಹಾಭಿಯೋಗ ಅಂದ್ರೆ ರಿಮೂವಲ್ ಆಫ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್. ಇಲ್ಲಿ ಕೂಡ ಏನ್ ಕೇಳಿದ್ದಾರೆ? ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಕೇಳಿದ್ದಾರೆ. ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಕೇಳಿದ್ದೀವಿ
ಓಕೆ, ಯಾವ ಹೇಳಿಕೆ ಸರಿಯಾಗಿಲ್ಲ. ನಾಟ್ ಕರೆಕ್ಟ್. ಇಂಪೀಚ್ಮೆಂಟ್ ಆಫ್ ದಿ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್. ಇನ್ನೊಂದು ಇಲ್ಲಿ ತಪ್ಪಿದೆ, ಏನಂದ್ರೆ ಇಂಪೀಚ್ಮೆಂಟ್ ಮಹಾಭಿಯೋಗ ಅನ್ನುವಂಥ ಪದ ನಾವು ಬರೀ ಪ್ರೆಸಿಡೆಂಟ್ ಅಂದ್ರೆ ರಾಷ್ಟ್ರಪತಿಗಳನ್ನ ತೆಗೆದುಹಾಕಕ್ಕೆ ಬಳಸ್ತೀವಿ, ಇವ್ರದಿಲ್ಲ. ಜಸ್ಟ್ ರಿಮೂವಲ್ ಆಫ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಅಂದ್ರೂ ಸಾಕು. ಓಕೆ, ಇದು ಒಂದು ಕರೆಕ್ಷನ್, ಪ್ಲೀಸ್ ಕರೆಕ್ಟ್ ಇಟ್. ಓಕೆ, ಸಂಸತ್ತಿನ ಎರಡೂ ಸದನಗಳು ಯಾವ ಸರಿ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಸಂಸತ್ತಿನ ಎರಡೂ ಸದನಗಳ ಕನಿಷ್ಠ 100 ಸದಸ್ಯರು ಸಹಿ ಮಾಡಿದ ರಾಷ್ಟ್ರಪತಿಯವರನ್ನು ಉದ್ದೇಶಿಸುವ ನಿರ್ಣಯವನ್ನು ಏನು ಸಭಾಪತಿಗೆ ತಲುಪಿಸಲಾಗುತ್ತದೆ. Motion addressed by the President signed by at 100 members of the both the houses of Parliament delivered to the Speaker. ಒಂದು ನೆನ್ಪಿಟ್ಕೊಳ್ಳಿ, ಈ ಒಂದು ಮೋಷನ್ ಅನ್ನ ಅಂದ್ರೆ ರಿಮೂವಲ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜ್ ಮೋಷನ್ ಅನ್ನ, ಆ ಒಂದು ನಿರ್ಣಯವನ್ನ ಲೋಕಸಭೆಯಲ್ಲಾದರೂ ತರಬಹುದು, ರಾಜ್ಯಸಭೆಯಲ್ಲಾದರೂ ತರಬಹುದು. ಇದು ಇಂಪಾರ್ಟೆಂಟ್. ಲೋಕಸಭೆಯಲ್ಲಿ ತಂದ್ರೆ ಎಷ್ಟು ಜನರ ಒಂದು ಸಹಿ ಬೇಕಾಗುತ್ತೆ? ಸದಸ್ಯರ ಸಹಿ 100. ಲೋಕಸಭೆಯಲ್ಲಿ ಎಷ್ಟು ಬೇಕು? 100. ರಾಜ್ಯಸಭೆ ಇದ್ರೆ ಎಷ್ಟು ಬೇಕಾಗತ್ತೆ? ಲೋಕಸಭೆಗೆ 100 ಜನ, ರಾಜ್ಯಸಭೆಗೆ 50 ಜನ. ಇದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಲೋಕಸಭೆಯಲ್ಲಿ 100 ಜನರ ಸಹಿ ಬೇಕಾಗುತ್ತೆ, ರಾಜ್ಯಸಭೆಯಲ್ಲಿ 50 ಜನರ ಸಹಿ ಬೇಕಾಗುತ್ತೆ. ಓಕೆ, ಎರಡೂ ಸದನ ಸೇರಿ 100 ಅಲ್ಲ. ಹೀಗಾಗಿ ಒಂದನೇ ಹೇಳಿಕೆನೆ ಸರಿಯಾಗಿಲ್ಲ. ಆನ್ಸರ್ ಏನಾಗುತ್ತೆ? ಎ ಆಗುತ್ತೆ. ಬಟ್ ಈ ನಿರ್ಣಯವನ್ನ ಏನ್ ಮಾಡ್ತಾರೆ? ಈ ಒಂದು ನಿರ್ಣಯವನ್ನು ಅಂಗೀಕರಿಸಿದ ಮೇಲೆ, ಸಂಸತ್ತು ಪಾರ್ಲಿಮೆಂಟ್ ಅಂಗೀಕರಿಸಿದ ಮೇಲೆ ಅದನ್ನ ಏನ್ ಮಾಡ್ತಾರೆ? 3 ಸಮಿತಿಯ ಒಂದು ಸಮಿತಿ ಕಳಿಸ್ತಾರೆ. ಅಲ್ಲಿ 2 ನ್ಯಾಯಾಧೀಶರು ಮತ್ತೆ ಒಬ್ಬರು ಏನು ಜೂರಿಸ್ಟ್ ಇರ್ತಾರೆ, ಅಂದ್ರೆ ಶ್ರೇಷ್ಠ ಡಿಸ್ಟಿಂಗ್ವಿಶ್ ಜೂರಿಸ್ಟ್ ಅಂತ ಕರಿತೀವಿ. ಒಬ್ಬರು ನ್ಯಾಯಶಾಸ್ತ್ರಜ್ಞ ಇರ್ತಾರೆ, ಅದಕ್ಕೆ ಕಳಿಸ್ತಾರೆ. ಎಸ್, ಇದು ಸರಿಯಾಗಿದೆ. ಸಮಿತಿಯು ನ್ಯಾಯಾಧೀಶರ ದುರ್ವರ್ತನೆ ಅಥವಾ ಅಸಮರ್ಥದಿಂದ ತಪ್ಪಿಸ್ತರೆಂದು ಕಂಡುಕೊಂಡರೆ ಆ ವರದಿಯನ್ನ ಅದು ಏನು ತೆಗೆದುಕೊಳ್ಳುತ್ತೆ. ಎಸ್, ಮಿಸ್ಬಿಹೇವಿಯರ್ ಅಂಡ್ ಇನ್ಕೆಪಾಸಿಟಿ ಪ್ರೂವ್ ಆದ್ರೆ ಆ ವರದಿಯನ್ನ ಕೊಡುತ್ತೆ. ಎಸ್, ಜಡ್ಜ್ ವಿಲ್ ಬಿ ರಿಮೂವ್ಡ್ ಬೈ ದಿ ಪ್ರೆಸಿಡೆಂಟ್ ಗಿವ್ಸ್ ಆರ್ಡರ್ ಫಾರ್ ದಿ ರಿಮೂವಲ್. ಎಸ್, ಏನ್ ಮಾಡ್ತಾರೆ? ರಾಷ್ಟ್ರಪತಿಯವರು ವಜಾಗೊಳಿಸಲು ಆದೇಶ ನೀಡಿದ ನ್ಯಾಯಾಧೀಶರನ್ನು ತೆಗೆದುಹಾಕಲಾಗುತ್ತದೆ ಆ ಒಂದು ಆದೇಶದ ಪ್ರಕಾರ. ಎಸ್, ಇದೆಲ್ಲ ಎನ್ಕ್ವೈರಿ ಅಂತ ಹೇಳಿದ್ವಲ್ಲ, ಈ ಒಂದು ಎನ್ಕ್ವೈರಿ 3 ಸಮಿತಿ ಮಾಡ್ತಾರೆ, ಇವರು ದುರ್ವರ್ತನೆ ಇದು ಮಾಡ್ತಾರೆ. ಇದೆಲ್ಲ ಎಲ್ಲಿದೆ? ವೇರ್ ಇಟ್ ಈಸ್? ಎಲ್ಲಿದೆ? ಜಡ್ಜಸ್ ಎನ್ಕ್ವೈರಿ ಆಕ್ಟ್ 1968 1968 ಅಲ್ಲಿದೆ ಎಲ್ಲ. ಈ ಪ್ರೊಸೀಜರ್, ಇದು ಈ ಕಾಯ್ದೆಯಲ್ಲಿರೋ ಪ್ರೊಸೀಜರ್ ಪ್ರಕಾರ ಇದಾಗುತ್ತೆ. ಜಡ್ಜಸ್ ಎನ್ಕ್ವೈರಿ ಆಕ್ಟ್ 1968 ಇದರ ಪ್ರಕಾರ ಇದೆಲ್ಲವೂ ಆಗುತ್ತೆ. ಜಡ್ಜಸ್ ಎನ್ಕ್ವೈರಿ ಆಕ್ಟ್ 1968 ಪ್ರಕಾರ ಇದೆಲ್ಲವೂ ಆಗುವಂಥದ್ದು. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಗೊತ್ತಾಯ್ತಾ ಆನ್ಸರು? ರೈಟ್. ಶಾಲ್ ಗೋ ಟು ನೆಕ್ಸ್ಟ್ ಕ್ವಶನ್. 15th. ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿಗೆ ಸಂಬಂಧಿಸಿದ ಸಮ್ ಕ್ವಶನ್ಸ್ ಆರ್ ಜುಡಿಷಿಯರಿ ವಿಲ್ ಟೇಕನ್ ಫ್ರಾಮ್ ಜುಡಿಷಿಯರಿ. ಓಕೆ, ನ್ಯಾಯಾಂಗ ವ್ಯವಸ್ಥೆ ಒಂದಿಷ್ಟು ಪ್ರಶ್ನೆಗಳನ್ನು ತಗೊಂಡಿದ್ದೀವಿ. ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿ ಅಂದ್ರೆ ಡಿಸ್ಟ್ರಿಕ್ಟ್ ಕೋರ್ಟ್ ಜಡ್ಜ್. ಓಕೆ, ಯಾವುದು ಸರಿಯಾಗಿದೆ, ಯಾವುದು ಕರೆಕ್ಟ್ ಇದೆ ಅಂತ ಕೇಳಿದರೆ ಅಪಾಯಿಂಟ್ಮೆಂಟ್. ಅವರನ್ನು ಸಂಬಂಧಪಟ್ಟ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ನೇಮಿಸುತ್ತಾರೆ. ಸಂಬಂಧಪಟ್ಟ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಸಲಹೆಯ ಮೇರೆಗೆ ಭಾರತ ರಾಷ್ಟ್ರಪತಿಯವರು ನೇಮಿಸ್ತಾರೆ. ಸಂಬಂಧಪಟ್ಟ ರಾಜ್ಯ ಉಚ್ಚ ನ್ಯಾಯಾಲಯದ ಸಮಾಲೋಚಿಸಿ ರಾಜ್ಯಪಾಲರು ನೇಮಿಸುತ್ತಾರೆ. ಡಿಸ್ಟ್ರಿಕ್ಟ್ ಕೋರ್ಟ್ ಜಡ್ಜನ್ನ ಯಾರು ನೇಮಕ ಮಾಡ್ತಾರೆ? ಸಿಂಪಲ್. ಯಾರು ನೇಮಕ ಮಾಡ್ತಾರೆ? ರಾಜ್ಯಪಾಲರು ನೇಮಕ ಮಾಡ್ತಾರೆ. ಆ ಒಂದು ರಾಜ್ಯದ ಹೈಕೋರ್ಟ್ ಜಡ್ಜನ ಒಂದು ಅವರೊಂದಿಗೆ ಸಮಾಲೋಚಿಸಿ ಡಿಸ್ಕಸ್ ಮಾಡಿ ಅವರ ಒಂದು ಒಪಿನಿಯನ್ನ ತಗೊಂಡು ಏನು ಮಾಡ್ತಾರೆ? ಡಿಸ್ಟ್ರಿಕ್ಟ್ ಕೋರ್ಟ್ ಜಡ್ಜನ್ನ ರಾಜ್ಯಪಾಲರು ನೇಮಿಸ್ತಾರೆ. ಸಿಂಪಲ್. ಅದು ಬಿಟ್ಟರೆ ಏನಿಲ್ಲ. ಇಲ್ಲಿ ಯಾರು ನೇಮಿಸ್ತಾರೆ ಅಂತ ರಾಜ್ಯಪಾಲರು ನೇಮಿಸ್ತಾರೆ. ಓಕೆ, ಯಾವ ಒಂದು ಆರ್ಟಿಕಲ್ ಅಪ್ಪ ಇದು ಹೇಳುವಂಥದ್ದು, ನೇಮಿಸುವಂಥದ್ದು? ಯಾವ ಆರ್ಟಿಕಲ್? ಆರ್ಟಿಕಲ್ 233 ವಿಧಿ 233 ಪ್ರಕಾರ ಡಿಸ್ಟ್ರಿಕ್ಟ್ ಕೋರ್ಟ್ ಜಡ್ಜನ್ನ ಅಪಾಯಿಂಟ್ ಮಾಡುವಂಥದ್ದು ಯಾರು? ಗವರ್ನರ್. ಓಕೆ, ನೆಕ್ಸ್ಟ್ 226 ಏನು ಹೇಳುತ್ತೆ? ಹೈಕೋರ್ಟ್ನ ರಿಟ್ ಜೂಡಿಸ್ಟಿಕ್ಷನ್, ಹೈಕೋರ್ಟ್ನ ರಿಟ್ ವ್ಯಾಪ್ತಿ ಅಂತ ಹೇಳ್ತೀವಿ. 226. ಓಕೆ, ಅಗೇನ್ ಇಲ್ಲಿ ಏನು ಕೇಳಿದ್ದಾರೆ? ಹೈಕೋರ್ಟ್ನ ರಿಟ್ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿಲ್ಲ, ಇನ್ನು ಕರೆಕ್ಟ್ ಅಂತ ಕೇಳಿದ್ದಾರೆ. ಇದು ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಕೋವಾರಂಟೋ, ಸರ್ಚಿಯೋರರಿ, ಪ್ರೊಹಿಬಿಷನ್ ರಿಟ್ಗಳನ್ನು ಹೊರಡಿಸಬಹುದು. ಎಸ್, ಹೊರಡಿಸಬಹುದು. ಈ 5 ರಿಟ್ಗಳನ್ನು ಹೊರಡಿಸಬಹುದು. ಆರ್ಟಿಕಲ್ 226 ಅಂಡರ್ ಹೈಕೋರ್ಟು. ಎಸ್, ಹೊರಡಿಸಬಹುದು. ಸಂವಿಧಾನದ ಭಾಗ 3ರ ಅಡಿಯಲ್ಲಿ ನೀಡಲಾದ ಯಾವುದೇ ಹಕ್ಕುಗಳನ್ನು ಜಾರಿಗೊಳಿಸಲು ಮತ್ತು ಇತರ ಯಾವುದೇ ಉದ್ದೇಶಕ್ಕಾಗಿ ರಿಟ್ಗಳನ್ನು ಹೊರಡಿಸಬಹುದು ಅಂತ ಕೇಳಿದ್ದಾರೆ. ಎಸ್, ಹೊರಡಿಸಬಹುದು. ಹೇಳ್ತೀನಿ ಯಾವ್ದು ಇತರೆ ಉದ್ದೇಶ ಅಂತ ಹೇಳ್ತೀನಿ. ಐ ವಿಲ್ ಟೆಲ್. ಸಿ,
ಈ ಅಧಿಕಾರವು ಭಾರತದ ಸಂವಿಧಾನದ 32ನೇ ವಿಧಿಯಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ನೀಡಲಾದ ಅಧಿಕಾರವನ್ನು ಕುಗ್ಗಿಸಬಹುದು. ಸರ್ವೋಚ್ಚ ನ್ಯಾಯಾಲಯ ಅಂದ್ರೆ ಯಾವುದು? ಸುಪ್ರೀಂ ಕೋರ್ಟ್ ನ ಒಂದು ಪವರ್ ಅನ್ನ ಸಪ್ರೆಸ್ ಮಾಡುತ್ತಂತೆ, ಕುಗ್ಗಿಸಬಹುದಂತೆ ಅಧಿಕಾರವನ್ನ. ತಪ್ಪು. ಅದೇ ಬೇರೆ ಇದೇ ಬೇರೆ. ಟೆಲ್ ಯಾಕೆ ತಪ್ಪು ಅಂತ. ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿರುವ ಯಾವುದೇ ಪ್ರಾಧಿಕಾರಕ್ಕೆ ರಿಟ್ ಹೊರಡಿಸಬಹುದು. ಹೊರಡಿಸಬಹುದು. ನೆನ್ಪಿಟ್ಕೊಳ್ಳಿ, ರಿಟ್ ಅನ್ನ ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ, ರಿಟ್ ಹಾಕ್ತೀನಿ ಅಂದ್ರೆ ಆರ್ಟಿಕಲ್ 32 ಅಂಡರು ನಾನು ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ. ಆರ್ಟಿಕಲ್ 226 ಅಂಡರು ನಾನು ಹೈಕೋರ್ಟಿಗೆ ಹೋಗ್ತೀನಿ ಅಂತಂದ್ರೆ ಆರ್ಟಿಕಲ್ 226 ಅಂಡರು ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆದ್ರೆ ಹೋಗ್ಬಹುದು. ಪ್ಲಸ್ ನನ್ನ ಲೀಗಲ್ ರೈಟ್ಸ್ ಅಂದ್ರೆ ಯಾವುದೇ ಉದ್ದೇಶ ಅಂತಿದೆಯಲ್ಲ, ಉದ್ದೇಶಕ್ಕಾಗಿ ರಿಟ್ ಅಂದ್ರೆ ಲೀಗಲ್ ರೈಟ್ಸ್, ಯಾವುದೇ ಕಾನೂನಿನ ಹಕ್ಕು ಏನು ವೈಲೇಟ್ ಆದ್ರೂ ಕೂಡ ಹೋಗ್ಬೋದು. ಎಕ್ಸಾಂಪಲ್, ಪ್ರಾಪರ್ಟಿ ರೈಟ್ಸ್ ವೈಲೇಟ್ ಆದ್ರೂ ಅದು ಲೀಗಲ್ ರೈಟ್. ಪ್ರಾಪರ್ಟಿ ರೈಟ್ಸ್ ಈಸ್ ಅ ಲೀಗಲ್ ರೈಟ್. ಆರ್ಟಿಕಲ್ 300A ಅದರ 44ನೇ ತಿದ್ದುಪಡಿಯ ಪ್ರಕಾರ ಅದೇನಿತ್ತು? ಮೂಲಭೂತ ಹಕ್ಕಾಗಿತ್ತು ಅಲ್ವಾ? ಅದನ್ನು 44ನೇ ತಿದ್ದುಪಡಿ ಪ್ರಕಾರ ಮೂಲಭೂತ ಹಕ್ಕಾಗಿ ತೆಗೆದು ಅದನ್ನ ಕಾನೂನಿನ ಹಕ್ಕಾಗಿ ಮಾಡಿದ್ದಾರೆ, ಲೀಗಲ್ ರೈಟ್ ಆಗಿ ಮಾಡಿದ್ದಾರೆ. ಓಕೆ, ಆ ಒಂದು ಲೀಗಲ್ ರೈಟ್ ವೈಲೇಟ್ ಆದ್ರೂ ನಾನು ಆರ್ಟಿಕಲ್ 226 ಅಂಡರ್ ಹೋಗ್ಬೋದು, ಫಂಡಮೆಂಟಲ್ ರೈಟ್ಸ್ ಆದ್ರೂ ಹೋಗ್ಬೋದು. ಹೀಗಾಗಿ ಈ ಒಂದು ಸ್ಟೇಟ್ಮೆಂಟ್ ಏನಿದೆ ಸರಿ ಇದೆ. ಇಲ್ಲಿ ನೋಡಿ, ಆರ್ಟಿಕಲ್ 32 ಅಂಡರ್ ನಾನು ಸುಪ್ರೀಂ ಕೋರ್ಟಿಗೆ ಹೋಗ್ತೀನಿ, ಆರ್ಟಿಕಲ್ 226 ಅಂಡರ್ ಹೈಕೋರ್ಟಿಗೆ ಹೋಗ್ತೀನಿ. ಇದರಿಂದ ಸುಪ್ರೀಂ ಕೋರ್ಟ್ನ ಒಂದು ಏನು ಅಧಿಕಾರ ಕುಗ್ಗಂಗಿಲ್ಲ, ಅಧಿಕಾರವ ಕುಗ್ಸಕ್ಕಾಗಲ್ಲ, ಆ ಒಂದು ಪವರ್ನ ಸಪ್ರೆಸ್ ಮಾಡೋಕ್ಕಾಗಲ್ಲ. ಓಕೆ, ನಾನು ಡೈರೆಕ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಂದ್ರೆ 32 ಅಂಡರ್ ಹೋಗ್ತೀನಿ, ಬರೀ ಓನ್ಲಿ ಫಂಡಮೆಂಟಲ್ ರೈಟ್ಸ್. ಬಟ್ 226 ಅಂಡರ್ ಹೋಗ್ತೀನಿ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಲೀಗಲ್ ರೈಟ್ಸ್ ಎರಡರ ಮುಖಾಂತರ ಹೋಗ್ಬೋದು. ಹೀಗಾಗಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಬಟ್ ರಿಟ್ನ ವ್ಯಾಪ್ತಿ ಏನಿದೆ ಹೈಕೋರ್ಟ್ದು ಜಾಸ್ತಿ ಇದೆ. ಯಾಕಂತಂದ್ರೆ ಅಲ್ಲಿ ಲೀಗಲ್ ರೈಟ್ ಪ್ಲಸ್ ಫಂಡಮೆಂಟಲ್ ರೈಟ್ಸ್ ಎರಡು ಹೋಗ್ಬೋದು. ರಿಟ್ನ ವ್ಯಾಪ್ತಿ ಜಾಸ್ತಿ ಇದೆ ಅಂತ ಹೇಳ್ಬೋದೇ ಹೊರತು ಸುಪ್ರೀಂ ಕೋರ್ಟ್ನ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯನ್ನು ಕುಗ್ಗಿಸುತ್ತೆ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ಸ್ನೇಹಿತರೆ. ಹೀಗಾಗಿ ಇದು ಆನ್ಸರ್ ಕರೆಕ್ಟ್. ಸಿ ಆನ್ಸರ್ ಏನಾಗುತ್ತೆ? ಇದು ಕರೆಕ್ಟ್ ಆಗುತ್ತೆ. ದಿಸ್ ಈಸ್ ಓಕೆ. ಈ ಒಂದು ಸಿ ಆನ್ಸರ್ ಏನಿದೆ ಅಲ್ವಾ, ದಿಸ್ ಈಸ್ ಓಕೆ. ನೆಕ್ಸ್ಟ್ 17ನೇ ಪ್ರಶ್ನೆ, ಈಸಿ ಪ್ರಶ್ನೆ. ಓಕೆ, ವೆರಿ ಈಸಿ. ಏನಪ್ಪಾ ಅಂತಂದ್ರೆ ಸಿಂಪಲ್. ಏನಪ್ಪಾ ಅಂತಂದ್ರೆ ಈ ಕೆಳಗಿನಲ್ಲಿ ಯಾವುದು ಭಾರತದ ಕಾನೂನಿನ ಮೂಲಗಳಾಗಿವೆ? ಯಾವುದು? ಎಲ್ಲಿಂದ? ಸೋರ್ಸಸ್ ಆಫ್ ಲಾ ಅಂತ ಕೇಳ್ತಾ ಇದ್ದಾನೆ. ವಿಚ್ ಆರ್ ದಿ ಸೋರ್ಸಸ್ ಆಫ್ ಲಾ? ವಿಚ್ ಆಫ್ ದಿ ಫಾಲೋವಿಂಗ್ ಆರ್ ಸೋರ್ಸಸ್ ಆಫ್ ಲಾ ಅಂತ ಕೇಳ್ತಾ ಇದ್ದಾನೆ. ಇದನ್ನು ಇಂಗ್ಲೀಷಲ್ಲಿ ಹೇಳ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಯಾವುದು ಸೋರ್ಸಸ್ ಆಫ್ ಲಾ ಇನ್ ಇಂಡಿಯಾ? ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಎಸ್, ಅಲ್ಲಿಂದ ನಾನು ಕಾನೂನಿನ ಮೂಲ ನನಗೆ ಆಬ್ವಿಯಸ್ಲಿ ಸಂವಿಧಾನ ಇದ್ದೇ ಇದೆ. ಕರೆಕ್ಟ್. ಸ್ಟ್ಯಾಟ್ಯೂಟ್ಸ್ ಅಂತಂದ್ರೆ ಯಾವುದೇ ಶಾಸನಗಳು, ಅಂದ್ರೆ ಯಾವುದೇ ಕಾನೂನನ್ನ ಮಾಡ್ತೀನಿ, ಆಕ್ಟ್ಸ್ ಅನ್ನ ಮಾಡ್ತೀನಿ, ಅದು ಕೂಡ ಯಾಕಂದ್ರೆ ಅದು ಮೂಲ. ಯಾಕಂದ್ರೆ ಕಾನೂನು ಮಾಡಕ್ಕೇನೆ ನಾನು ಮಾಡುವಂಥದ್ದು, ಶಾಸನಗಳನ್ನ ಮಾಡುವಂಥದ್ದು. ಕಸ್ಟಮರಿ ಲಾ, ರೂಢಿಗತ ಒಂದಿಷ್ಟು ಕಾನೂನುಗಳು. ಎಸ್, ಎಲ್ಲಿ ಬರ್ತಾವೆ ಅಂದ್ರೆ ರೂಢಿಗತ ಕಾನೂನುಗಳು ಎಸ್ಪೆಷಲಿ ಇದು ಬರುತ್ತಲ್ಲಪ್ಪ, 0 ಅವರ್ ಅಂತ ಬರುತ್ತೆ. ಪಾರ್ಲಿಮೆಂಟ್ ಸೆಷನ್ ನಡಿಬೇಕಾರ 0 ಅವರ್ ಅಂತ ಬರುತ್ತೆ. ವಿಪ್ ಅನ್ನುವಂಥ ಒಂದು ಆಪ್ಷನ್ ಇದೆ. ವಿಪ್ ಇದು ಎಲ್ಲೂ ಇಲ್ಲ, ಇದೊಂದು ರೂಢಿಗತ, ಇದೊಂದು ಕಸ್ಟಮರಿ ಇಲ್ಲ, ನಾವು ಮಾಡ್ಕೊರುವಂಥದ್ದು. ಪಾರ್ಲಿಮೆಂಟರಿ ಇದರಲ್ಲಿ ಬರುವಂಥ ಒಂದು ಡಿವೈಸ್ ಇದೊಂದು ವಿಪ್. ಓಕೆ, ವಿಪ್ನ ಜಾರಿ ಮಾಡ್ತಾರೆ. ಈಗ ಏನಾದ್ರು ಒಂದು ಬಿಲ್ನ ಪಾಸ್ ಮಾಡಬೇಕಾಗಿರುತ್ತೆ ಅಥವಾ ನೋ ಕಾನ್ಫಿಡೆನ್ಸ್ ಮೋಷನ್ ಬರುತ್ತೆ, ಆ ಒಂದು ಪಾರ್ಟಿ ಓಕೆ, ಆ ಒಂದು ಪಾರ್ಟಿ ಪರವಾಗಿ ಒಬ್ಬ ವಿಪ್ ಇರ್ತಾರೆ. ಅವರು ಪರವಾಗಿ ಓಟ್ ಹಾಕ್ತಾ ಇದಾರೋ ಇಲ್ವೋ ಆ ಶಾಸಕರು ಅಥವಾ ಸಂಸದರು, MLA ಅಥವಾ MPs ಅವ್ರ ಪರವಾಗಿ ಓಟ್ ಹಾಕ್ತಾ ಇದಾರೋ ಇಲ್ವೋ ಅನ್ನೋ ಚೆಕ್ ಮಾಡೋಕ್ಕೆ ಈ ಒಬ್ಬ ವಿಪ್ ಅನ್ನು ನೇಮಿಸಿರ್ತಾರೆ. ಇದು ಎಲ್ಲೂ ಇಲ್ಲ, ಇದೊಂದು ಕಸ್ಟಮರಿ ಇಲ್ಲ. ಓಕೆ, ಅದೇ ಥರ ಕೇಸ್ ಲಾ ಅಂದರೆ ಜಜ್ಮೆಂಟ್ಸ್, ವೇರಿಯಸ್ ಜಜ್ಮೆಂಟ್ಸ್, ವೇರಿಯಸ್ ಏನೋ ಬೇರೆ ಬೇರೆ ಒಂದಿಷ್ಟು ಕಾನೂನು ಪ್ರಕರಣಗಳು ಅಂತ ಏನು ಬರ್ತವೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸಿಂದ ಬಂದು ಆ ಒಂದು ಅದನ್ನು ಕೂಡ ಏನು ಮಾಡ್ಬೋದು ನಾವು ಸೋರ್ಸಸ್ ಆಫ್ ಲಾ ಅಂತ ಅದನ್ನು ಕೂಡ ತೆಗೆದುಕೊಳ್ಬೋದು ಸ್ನೇಹಿತರೆ. ದೀಸ್ ಆಲ್ 4 ಆರ್ ಕರೆಕ್ಟ್. ಆಲ್ 4 ಆರ್ ಕರೆಕ್ಟ್. 1 2 3 4 ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, 18ನೇ ಪ್ರಶ್ನೆ. ಓಕೆ, ಇದು ಇಂಪಾರ್ಟೆಂಟ್ ಕೇಸ್, ಇಂಪಾರ್ಟೆಂಟ್ ಜಡ್ಜ್ಮೆಂಟ್ಸು ಕೇಳ್ತಾ ಇದ್ದಾರೆ ಇತ್ತೀಚೆಗೆ. ಭಾರತ ಸರ್ವೋಚ್ಚ ನ್ಯಾಯಾಲಯದ ಸಾಂವಿಧಾನಿಕ ಪೀಠದ ಈ ಕೆಳಗಿನ ಯಾವ ತೀರ್ಪಿನಲ್ಲಿ ಮರಣದಂಡನೆಯನ್ನು ವಿಧಿಸುವಲ್ಲಿ, ಕ್ಯಾಪಿಟಲ್ ಪನಿಷ್ಮೆಂಟ್ ಅನ್ನ ವಿಧಿಸುವಲ್ಲಿ ಅಪರೂಪದಲ್ಲಿ ಅಪರೂಪ ತತ್ವ ಅಂತ ಪ್ರತಿಪಾದಿಸಲಾಯಿತು? ಸಿಂಪಲ್, ಡೈರೆಕ್ಟ್ ಹಿಟ್. ಇದು ಗೊತ್ತಿದ್ರೆ ಹಾಕಬೇಕು, ಇಲ್ಲಾಂದ್ರೆ ಇಲ್ಲ. ಅಂದ್ರೆ ನಾವು ಮರಣದಂಡೆಯನ್ನು ಕೊಡೋಣ, ರೇರೆಸ್ಟ್ ಆಫ್ ರೇರ್ ಕೇಸಲ್ಲಿ ಕೊಡೋಣ. ಓಕೆ, ಅದೇನಾದ್ರೂ ಕ್ರೈಮ್ ಭಾಳ ಹೀನಿಯಸ್ ಕ್ರೈಮ್ ಇದೆಯಾ? ಓಕೆ, ಏನೋ ಹೀನಿಯಸ್ ಕ್ರೈಮ್ ಇದೆಯಾ? ಅದರಿಂದ ತುಂಬ ಅವನು ಬಹಳ ಕೆಟ್ಟ ಒಂದು ಏನು ಆಕ್ಟಿವಿಟಿನ ಮಾಡಿದಾನ? ಹಾಗಿದ್ರೆ ರೇರೆಸ್ಟ್ ಆಫ್ ರೇರ್
ಅಪರೂಪದಲ್ಲಿ ಅಪರೂಪ ಅಂತ ಇದನ್ನು ಕನ್ಸಿಡರ್ ಮಾಡಿ ನಾವೇನು ಮಾಡೋಣ, ಆ ಒಂದು ಕೇಸಲ್ಲಿ ಪನಿಷ್ಮೆಂಟನ್ನು ಕೊಡೋಣ ಅಂತ ಹೇಳಿ ಯಾವ ಒಂದು ಕೇಸ್ ಹೇಳುತ್ತೆ, ಬಚನ್ ಸಿಂಗ್ ವರ್ಸಸ್ ಪಂಜಾಬ್. ಈ ಒಂದು ಜಡ್ಜ್ಮೆಂಟಲ್ಲಿ ಏನು ಸುಪ್ರೀಂ ಕೋರ್ಟು ಆ ಒಂದು ಏನು ಮರಣದಂಡೆಯನ್ನು ವಿಧಿಸೋಣ, ಬಟ್ ಅಪರೂಪದಲ್ಲಿ ಅಪರೂಪ ಅಂತ ಹೇಳಿ ಆ ತತ್ವವನ್ನು ಮೊದಲು ಪ್ರತಿಪಾದಿಸ್ತಾರೆ. ಎಲ್ಲಿ, ಬಚನ್ ಸಿಂಗ್ ವರ್ಸಸ್ ಪಂಜಾಬ್ ಕೇಸಲ್ಲಿ. ಓಕೆ, ನೆಕ್ಸ್ಟ್ 19ನೇದು 360 ಏನು ಹೇಳುತ್ತೆ, ಭಾರತ ಸಂವಿಧಾನ 360 ಏನು ಹೇಳುತ್ತೆ, ಫಿನಾನ್ಷಿಯಲ್ ಎಮರ್ಜೆನ್ಸಿ, ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ವಿವರಿಸುತ್ತೆ. ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ವಿವರಿಸುತ್ತೆ. ಏನು ಹಣಕಾಸಿನ ತುರ್ತು ಹೇಳಿದ್ನಲ್ಲ, 3 ಎಮರ್ಜೆನ್ಸಿಗಳಿದಾವೆ. ಒಂದು ನ್ಯಾಷನಲ್ ಎಮರ್ಜೆನ್ಸಿ, ಸ್ಟೇಟ್ ಎಮರ್ಜೆನ್ಸಿ ಆರ್ ಪ್ರೆಸಿಡೆಂಟ್ ರೂಲ್, ಅದರ್ ಒನ್ ಲಾಸ್ಟ್ ಒನ್ ಆರ್ಟಿಕಲ್ 360 ಅಂಡರ್ ಫಿನಾನ್ಷಿಯಲ್ ಎಮರ್ಜೆನ್ಸಿ. ಭಾರತದ ಹಣಕಾಸಿನ ಸ್ಥಿರತೆ ಮತ್ತು ಸಾಲದ ಪಾವತಿ ಸಾಮರ್ಥ್ಯಕ್ಕಾಗಿ ಬೆದರಿಕೆ ಉಂಟಾದಾಗ ಇದನ್ನು ಘೋಷಿಸಬಹುದು. ಕ್ಯಾನ್ ಬಿ ಪ್ರೊಕ್ಲೇಮ್ಡ್ ವೆನ್ ದ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಆಫ್ ಅ ಕ್ರೆಡಿಟ್ ಆರ್ ಕ್ರೆಡಿಟ್ ಆಫ್ ಇಂಡಿಯಾ ಥ್ರೆಟನ್ಡ್. ಅಂದರೆ ನಮ್ಮ ಅರ್ಥವ್ಯವಸ್ಥೆಗೆ ಬಹಳ ಧಕ್ಕೆ ಆದರೆ ನಾವು ಅದನ್ನು ಏನು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು. ಎಸ್, ಘೋಷಣೆ ಮಾಡಬಹುದು. ಹಣಕಾಸಿನ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಜಡ್ಜ್ಗಳ ನ್ಯಾಯಾಧೀಶರ ವೇತನವನ್ನು ಕಮ್ಮಿ ಮಾಡ್ಬೋದು. ಎಸ್, ದುಡ್ಡೇ ಇಲ್ಲಾಂದ್ರೆ ಹೇಗೆ ಕೊಡೋಕ್ಕಾಗುತ್ತೆ, ಕಮ್ಮಿ ಮಾಡ್ಬೋದು. ಬಿಕಾಸ್ ದಟ್ ಈಸ್ ದಿ ಒನ್ ಎಕ್ಸೆಪ್ಷನ್ಸ್, ಮಾಡಲೇಬೇಕಾಗುತ್ತೆ. ಆಮೇಲೆ ಭಾರತದಲ್ಲಿ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಒಮ್ಮೆ ಘೋಷಿಸಲಾಗಿದೆ. ಒಂದು ಸಲ ನಾವು ಏನು ಫೈನಾನ್ಷಿಯಲ್ ಎಮರ್ಜೆನ್ಸಿನ ಘೋಷಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ? ಗೊತ್ತಿದ್ರೆ ಕಮೆಂಟ್ ಹಾಕಿ. ಎಷ್ಟು ಸಲ ನಾವು ಫೈನಾನ್ಷಿಯಲ್ ಎಮರ್ಜೆನ್ಸಿನ ಘೋಷಿಸಿದೀವಪ್ಪ? 1 ಸಲನ, 2 ಸಲನ, ಅಥವಾ 3 ಸಲನ? ಎಷ್ಟು ಸಲ? ಗೊತ್ತಿದ್ರೆ ಕಮೆಂಟ್ ಹಾಕಿ ಸ್ನೇಹಿತರೆ, ಇಂಪಾರ್ಟೆಂಟ್. 1 ಸಲನೂ ಘೋಷಿಸಿಲ್ಲ, ಹೀಗಾಗಿ 1 ಮತ್ತು 2 ಕರೆಕ್ಟ್. ಒಂದೇ 1 ಸಲನೂ ಫೈನಾನ್ಷಿಯಲ್ ಎಮರ್ಜೆನ್ಸಿ, ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ನಮ್ಮ ಭಾರತ ಘೋಷಿಸಿಲ್ಲ. ಇದು ನೆನ್ಪಿಟ್ಕೊಳ್ಳಿ. ಇವನ್ 1991 ಎಕನಾಮಿಕ್ ಕ್ರೈಸಿಸ್ ಆಗ್ತಾ ಇತ್ತು, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಆಗ್ತಾ ಇತ್ತು, ಪಾವತಿ ಶಿಲ್ಕಿನ ಕ್ರೈಸಿಸ್ ಆಗ್ತಾ ಇತ್ತು. ಅವಾಗಲೂ ಕೂಡ ನಮ್ಮ ಹತ್ರ ಡಾಲರ್ಸ್ ಇಲ್ಲ ಅಂದ್ರೂ ಕೂಡ, ಎಷ್ಟು ಕಷ್ಟ ಇದ್ರೂ ಕೂಡ ನಾವೇನು ಮಾಡಿಲ್ಲ, ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ನಾವು ಏನು ಘೋಷಣೆ ಮಾಡಿರಲಿಲ್ಲ ಅವಾಗ. ಇದು ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಓಕೆ, ಒಂದೇ 1 ಸಲನೂ ಘೋಷಣೆ ಮಾಡಿಲ್ಲ. ಲಾಸ್ಟ್ ಕ್ವಶನ್ GK-ನಲ್ಲಿ. ಓಕೆ, ಈ ನ್ಯಾಯಾಲಯ, ಈ ಕೋರ್ಟ್ಸ್, ಸಿಂಪಲ್ ಇದು, ಬೇಸಿಕ್ ಇದೆ, ಕಾಮನ್ ಸೆನ್ಸ್ ಮೇಲೆ ಹಾಕ್ಬೋದು ನೀವು. ಈ ಕೋರ್ಟ್ಸ್ ಅಂದರೆ ಏನಪ್ಪ, ಈ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಕರಣಗಳಲ್ಲಿ ವಿಚಾರಣೆಗೆ ಅನುಕೂಲ ಮಾಡಿಕೊಡುತ್ತದೆ. ಆಬ್ವಿಯಸ್ಲಿ ನೋಡ್ತೀವಲ್ವಾ, ಯೂಟ್ಯೂಬಲ್ಲೆಲ್ಲ ವಿಡಿಯೋ ಕಾನ್ಫರೆನ್ಸಿಂಗ್ ಕೋರ್ಟ್ ಕೇಸಸ್ ನೋಡ್ತಾ ಇರ್ತೀವಿ, ಗೊತ್ತಿದೆ. ತೆರೆದ ನ್ಯಾಯಾಲಯದಲ್ಲಿ ಓಪನ್ ಕೋರ್ಟ್ಗಳಲ್ಲಿ ಮೇಲ್ಮನವಿಯನ್ನು ಆಲಿಸಲು ಪೀಠಕ್ಕೆ ನಿಗದಿಪಡಿಸಲಾದ ಅದೇ ಕಾರ್ಯವಿಧಾನಗಳನ್ನು ಇವು ಅನುಸರಿಸುತ್ತದೆ. ಎಸ್, ಆಬ್ವಿಯಸ್ಲಿ ಸೇಮ್ ಓಪನ್ ಕೋರ್ಟಲ್ಲಿ ಏನಿರುತ್ತೋ ಅದೇ ವಿಡಿಯೋ ಕಾನ್ಫರೆನ್ಸಲ್ಲಿ ಬರುತ್ತೆ. ಹೀಗಾಗಿ 2 ಸ್ಟೇಟ್ಮೆಂಟ್ಸು ಏನಿದ್ದಾವೆ ಸರಿಯಾಗಿದ್ದಾವೆ, 2 ಸ್ಟೇಟ್ಮೆಂಟು ಸರಿಯಾಗಿದ್ದಾವೆ. ವೆರಿ ಬೇಸಿಕ್ ಇದು. ಓಕೆ, ಇದಕ್ಕೇನು ನಾನು ಇದು ಮಾಡಬೇಕಾಗಿಲ್ಲ, ಗೊತ್ತಾಗುತ್ತೆ ನಿಮಗೆ. ಓಕೆ, ಸೊ 21st ಏನಾಗುತ್ತಪ್ಪ ಆನ್ಸರು, ಇದು ಬ್ಲಡ್ ರಿಲೇಷನ್. ಓಕೆ, ರಕ್ತ ಸಂಬಂಧಗಳಿಗೆ ಸಂಬಂಧಪಟ್ಟಂಥ ಮೆಂಟಲ್ ಎಬಿಲಿಟಿ ಕ್ವಶನ್ಸು. ಅದಕ್ಕೆ ರಕ್ತ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ. 21ನೇದು ಏನಾಗುತ್ತೆ, ರಾಘವ್ ವೆಂಟು ಟ್ರೈನಿಂಗ್ ಸೆಷನ್ ಹೋಗಿರ್ತಾರೆ. ಹೌ ಈಸ್ ದಿ ಗರ್ಲ್ ರಿಲೇಟೆಡ್ ಟು ರಾಘವ್, ರಾಘವ್ಗೆ ಹೇಗೆ ಸಂಬಂಧ ಹೊಂದಿದ್ದಾಳೆ ಅಂತ ಇದನ್ನ ಕೇಳಿದ್ದಾರೆ ಸ್ನೇಹಿತರೆ. ಏನಾಗುತ್ತೆ ಆನ್ಸರು, ಡಿ ಆಗುತ್ತೆ. ನಾನು ಬರೆಯಲ್ಲ. 21ಗೆ ಏನಾಗುತ್ತೆ ಆನ್ಸರ್, ಡಿ ಆಗುತ್ತೆ. ಓಕೆ, 22ಗೆ ಏನಾಗುತ್ತೆ, T is the son of P, S is the son of Q, T is married to R, R is the Q of daughter. How is S related to S? T ಗೆ ಹೇಗೆ ಸಂಬಂಧ ಹೊಂದಿದ್ದಾನೆ ಅಂತ. ಬ್ರದರ್ ಇನ್ ಲಾ, ಭಾಮೈದ, ಬ್ರದರ್ ಇನ್ ಲಾ, ನೆನ್ಪಿಟ್ಕೊಳ್ಳಿ, ಬ್ರದರ್ ಇನ್ ಲಾ. ಓಕೆ, ದೀಪಕ್ ಸೆಡ್ ಟು ನಿತಿನ್ ದಟ್ ಬಾಯ್ ಪ್ಲೇಯಿಂಗ್ ವಿತ್ ದಿ ಫುಟ್ಬಾಲ್. ಓಕೆ, ದ ಯಂಗರ್, ಒಬ್ಬ ಫುಟ್ಬಾಲ್ ಆಡ್ತಾ ಇರ್ತಾನೆ, ಆ ಬಾಯ್. ಓಕೆ, ಹೌ ಇಸ್ ದಿ ಬಾಯ್ ಪ್ಲೇಯಿಂಗ್ ಫುಟ್ಬಾಲ್ ಟು ದೀಪಕ್. ಫುಟ್ಬಾಲ್ ಆಡುವಂತ ಬಾಲಕ ದೀಪಕ್ಗೆ ಏನನ್ನ ಹೇಗೆ ಸಂಬಂಧ ಹೊಂದಿದ್ದಾನೆ ಅಂತ. ಬ್ರದರ್. ಓಕೆ, ಬ್ರದರ್. If 6th March is ಇದು ಕ್ಯಾಲೆಂಡರ್ ಆ್ಯಂಡ್ ಬ್ಲಡ್ ರಿಲೇಷನ್ ಬೋತ್ ಆರ್ HYT, ಒಂದಿಂದ ಒಂದು ಪ್ರಶ್ನೆಗಳು ಬಂದೇ ಬರುತ್ತೆ ಯಾವುದೇ ಎಕ್ಸಾಮ್ಸ್ ಇರಲಿ. ಓಕೆ, ಇಫ್ 6th March ಈಸ್ 2005 ಇಸ್ ಮಂಡೇ, 6 ಮಾರ್ಚ್ 2005 ಮಂಡೇ ಆಗಿದ್ರೆ 6 ಮಾರ್ಚ್ 2004 ಏನಾಗಿರುತ್ತೆ, 2004 ಲೀಪ್ ಇಯರ್, ನೆನ್ಪಿಟ್ಕೊಳ್ಳಿ. 1-2 ಹಿಂದಾಗುತ್ತೆ. ಓಕೆ, 24 ಏನು ಸಂಡೇ, 24 ಏನಾಗುತ್ತೆ ಸಂಡೇ. ಓಕೆ, 1980. ಓಕೆ, 1980 ಒಂದು ರಿಪಬ್ಲಿಕ್ ಡೇ ಆಗಿರುತ್ತೆ. ನೆಕ್ಸ್ಟ್, ಫೈಂಡ್ ಔಟ್ ಆನ್ ವಿಚ್ ಡೇಸ್ ವೀಕ್ ವೇರ್ ಬಿಫೋರ್ ಅರವಿಂದ್ ಆ್ಯಂಡ್ ಅರುಣಿಮಾ ಬಾರ್ನ್. ಇಬ್ಬರು ಯಾವ ಒಂದು ದಿನದಲ್ಲಿ ಹುಟ್ಟಿದ್ದಾರೆ ಅಂತ ಇದನ್ನ ಕೇಳಿದ್ದಾರೆ. ಯಾವ ಒಂದು ದಿನ, ವೆನಸ್ಡೇ ಮತ್ತು ಮಂಡೇ. ಆನ್ಸರ್ ಏನಾಗುತ್ತೆ, ಎ, ವೆನಸ್ಡೇ ಮತ್ತು ಮಂಡೇ. ಇದಿಷ್ಟು ಇವತ್ತಿನ ಡೇ 9 ಕ್ಲಾಸ್ ಆಗಿತ್ತು. ಸೊ ಡೇ 10 ಶೀಘ್ರದಲ್ಲೇ ನಾವು ಮುಂದೆ ಬರ್ತೀವಿ. ಒಂದು ಸ್ವಲ್ಪ ಡ್ಯೂ ಟು ಸಮ್ ಟೆಕ್ನಿಕಲ್ ಇಶ್ಯೂಸ್ ಅದು ಇರೋದ್ರಿಂದ ದಯವಿಟ್ಟು ಸಹಕರಿಸಿ. 1-2 ದಿನ ಆ ಕಡೆ ಈ ಕಡೆ ಆಗುತ್ತೆ. ಬಟ್ ವಾಟ್ ಎವರ್ ವಿ ಗಿವ್ ದಿ ಕ್ವಾಲಿಟಿ. ಓಕೆ, ಕ್ವಾಲಿಟಿಲಿ ಯಾವುದೇ ಕಾಂಪ್ರಮೈಸ್ ಇಲ್ಲದೆ ತಮ್ಮ ಮುಂದೆ ಡೇ 10 ಕೂಡ ಬೇಗನೆ ಅಪ್ಲೋಡ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು, ಧನ್ಯವಾದಗಳು.